ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಅನುರಾಧ ಮತ್ತು ಕೃಷ್ಣಮೂರ್ತಿ ದಂಪತಿಗಳ ಒಬ್ಬಳೇ ಮಗಳು ಸಂಧ್ಯಾ. ಸಂಧ್ಯಾ ಮೆಡಿಸಿನ್ ಓದಿದ್ದು ಮುಂದಿನ ಓದಿಗೆ ಬೇಕಾಗಿರುವ ಅರ್ಹತಾ ಪರೀಕ್ಷೆಯ ಪೂರ್ವ ಸಿದ್ಧತೆಗಾಗಿ ಕೊಚ್ಚಿನ್ನಲ್ಲಿ ತರಬೇತಿ ಪಡೆಯುತ್ತಿದ್ದಳು. ಅಲ್ಲಿ ತರಬೇತಿಗಾಗಿ ಬೇರೆ ಬೇರೆ ರಾಜ್ಯದಿಂದ ವಿದ್ಯಾರ್ಥಿಗಳು ಮೆಡಿಕಲ್ ನಂತರದ ಓದಿಗೆ ಅರ್ಹತಾ ಪರೀಕ್ಷೆಗೆ ಇಲ್ಲಿಗೆ ಬರುತ್ತಿದ್ದರು. ತರಬೇತಿ ಜೊತೆಗೆ ಅಲ್ಲಿಯ ಪರಿಸರ ಓದಲು ತುಂಬ ಅನುಕೂಲವಾಗಿದ್ದುದರಿಂದ ವಿದ್ಯಾರ್ಥಿಗಳು ಹೆಚ್ಚಾಗಿ ಅಲ್ಲಿಗೆ ಬರುತ್ತಿದ್ದರು. ಸಂಧ್ಯಾ ಓದಿನಲ್ಲೂ ತುಂಬ ಜಾಣೆ. ನೋಡಲು ಅವಳ ಅಮ್ಮನಂತೆ ಸರಳ ಸುಂದರಿ. ಬುದ್ಧಿವಂತಿಕೆ ಜೊತೆ ವಿನಯವಂತಿಕೆಯನ್ನು ಮೈಗೂಡಿಸಿಕೊಂಡಿದ್ದಳು. ಸಂಧ್ಯಾಳಿಗೆ ಕೊಚ್ಚಿನ್ನಲ್ಲೇ ಪರಿಚಯವಾಗಿದ್ದ ಹುಡುಗ ಆಕಾಶ್. ಆತ ಬೆಂಗಳೂರಿನ ಹುಡುಗ. ಓದಿನಲ್ಲಿ ಸಮಾನ ಆಸಕ್ತಿಯನ್ನು ಹೊಂದಿದ್ದ ಅವರು ಬಹುಬೇಗ ಫ್ರೆಂಡ್ಸ್ ಆಗಿದ್ದರು. ಆ ಫ್ರೆಂಡ್ಶಿಪ್ ಪ್ರೀತಿ ಕಡೆ ತಿರುಗಲು ಹೆಚ್ಚು ಸಮಯ ಬೇಕಿರಲಿಲ್ಲ. ಅವರು ಈ ವಿಷಯವನ್ನು ತಮ್ಮ ಹೆತ್ತವರಿಗೂ ತಿಳಿಸಿದ್ದರು. ಆಕಾಶ್ನ ಅಪ್ಪ ಅಮ್ಮ ಮಗನ ಜೊತೆ ತುಂಬ ಫ್ರೆಂಡ್ಲಿಯಾಗಿದ್ದರು. ಹಾಗಾಗಿ ಅವನು ತನ್ನ ಪ್ರೀತಿಯ ಬಗ್ಗೆ ಹೇಳಿದಾಗ ಜಾಸ್ತಿ ತಕರಾರಿಲ್ಲದೆ ಒಪ್ಪಿಗೆ ಸೂಚಿಸಿದ್ದರು. ಮೇಲಾಗಿ ಅವನಂತೆ ಅವಳು ಡಾಕ್ಟರ್ ಆದುದರಿಂದ ಅವನ ಆಯ್ಕೆ ಸರಿಯೆಂದೆನಿಸಿತು. ಮಗ ಆಕಾಶ್ನನ್ನು ಮಾತನಾಡಿಸುವ ನೆಪದಲ್ಲಿ ಕೊಚ್ಚಿನ್ಗೆ ಹೋದವರು ತಮ್ಮ ಭಾವಿ ಸೊಸೆಯನ್ನು ಪರಿಚಯಿಸಿಕೊಂಡಿದ್ದರು. ಎಲ್ಲ ರೀತಿಯಲ್ಲೂ ತಮ್ಮ ಮಗನಿಗೆ ತಕ್ಕ ಹುಡುಗಿಯೆಂದು ಖುಷಿಪಟ್ಟಿದ್ದರು. ಅವಳ ನಡೆ ನುಡಿ ಅವರಿಗೆ ತುಂಬ ಇಷ್ಟವಾಗಿತ್ತು. ಇನ್ನು ಸಂಧ್ಯಾ ಕೂಡ ತನ್ನ ಪ್ರೀತಿಯ ಬಗ್ಗೆ ಅಮ್ಮ ಮತ್ತು ಅಪ್ಪನಿಗೆ ತಿಳಿಸಿದ್ದಳು. ಆತನ ಫೋಟೋವನ್ನು ವಾಟ್ಸಾಪ್ ಮಾಡಿದ್ದಳು. ಅವರು ಮೇಲ್ನೋಟಕ್ಕೆ ಒಪ್ಪಿಗೆ ಸೂಚಿಸಿದ್ದರೂ ಅಂತಿಮ ನಿರ್ಧಾರಕ್ಕೆ ಹುಡುಗನ ಮನೆಯವರನ್ನು ತಮ್ಮ ಮನೆಗೆ ಬರ ಹೇಳಿದ್ದರು. ಅದರಂತೆ ಅವರು ಮನೆಗೆ ಬಂದು ಹೋದ ನಂತರವೇ ಅನುರಾಧ ಈ ಸಂಬಂಧ ತನಗೆ ಒಪ್ಪಿಗೆ ಇಲ್ಲ ಎನ್ನುವ ಮೂಲಕ ಎಲ್ಲರ ಕೋಪಕ್ಕೆ ಗುರಿಯಾಗಿದ್ದಳು. ತನ್ನ ಮಗಳ ಪ್ರೀತಿಯನ್ನು ನಿರಾಕರಿಸುತ್ತಿರುವ ತನ್ನ ಬಗ್ಗೆ ಎಲ್ಲರೂ ಬೇಸರ ಪಟ್ಟಿದ್ದಾರೆ. ಆದರೆ ಇವರಿಗೆ ಈ ನಿರಾಕರಣೆಯ ಕಾರಣ ಹೇಳಲು ಸಾಧ್ಯವಿಲ್ಲದ ತನ್ನ ಪರಿಸ್ಥಿತಿಯ ಬಗ್ಗೆ ಅನುರಾಧಳಿಗೆ ಬೇಜಾರಾಗುತ್ತಿತ್ತು. ಮನೆ ಕೆಲಸಗಳನ್ನು ಯಾಂತ್ರಿಕವಾಗಿ ಮಾಡುತ್ತಿದ್ದಂತೆ ಅವಳ ಮನಸ್ಸು ಹಲವಾರು ವರ್ಷದ ಹಿಂದಕ್ಕೆ ಓಡಿತ್ತು. ಅನುರಾಧ ತಂದೆ ತಾಯಿಗೆ ಒಬ್ಬಳೇ ಮಗಳು. ಮತ್ತೆ ಅವಳಿಗಿಂತ ಮೊದಲಿನವ ಒಬ್ಬ ಅಣ್ಣ. ಅವಳ ಅಪ್ಪ ಊರಿನಲ್ಲಿ ಹೆಸರುವಾಸಿ ಪುರೋಹಿತರಾಗಿದ್ದರು. ಕಾಸರಗೋಡಿನ ಒಂದು ಸಣ್ಣ ಹಳ್ಳಿ ಅವರ ಊರು. ಹೆಚ್ಚಿನ ಆಧುನಿಕತೆಯ ಗಾಳಿ ಆ ಹಳ್ಳಿಗೆ ಇನ್ನೂ ತಾಗಿರಲಿಲ್ಲ. ಅನುರಾಧಳ ತಂದೆ ಮಕ್ಕಳನ್ನು ಸಾಂಪ್ರದಾಯ ದಡಿಯಲ್ಲಿ ಬೆಳೆಸಿದ್ದರು. ಇನ್ನು ಮಗ ಓದಿನಲ್ಲಿ ಹಿಂದೆ ಬಿದ್ದುದರಿಂದ ಅವನನ್ನು ತಮ್ಮಂತೆಯೇ ಪುರೋಹಿತರ ವೃತ್ತಿಗೆ ಪರಿಚಯಿಸಿದ್ದರು. ಆದರೆ ಮಗಳು ಅನುರಾಧ ಓದಿನಲ್ಲಿ ಜಾಣೆಯಾಗಿದ್ದುದರಿಂದ ಪದವಿಯವರೆಗೆ ಓದಿಸಿದ್ದರು. ಇನ್ನೂ ಮುಂದೆ ಓದಬೇಕೆನ್ನುವ ಹಂಬಲ ಅವಳಿಗೆ. ಆದರೆ ಅಪ್ಪ ಅವಳ ಆಸೆಯನ್ನು ಸಾರಾಸಗಟಾಗಿ ತಳ್ಳಿ ಹಾಕಿದ್ದರು. ತನ್ನ ಮಗಳು ಇನ್ನೂ ಓದಿದ್ದು ಸಾಕು, ಮದುವೆ ಮಾಡೋಣ ಎಂದುಕೊಂಡಿದ್ದರು. ಆದರೆ ಅನುರಾಧ ಮುಂದೆ ಓದಲೇಬೇಕೆಂದು ಹಠ ಹಿಡಿದಿದ್ದಳು. ಅಂತೂ ಅವಳ ಅಳು ಅಪ್ಪನ ನಿರಾಕರಣೆಯ ನಡುವೆ ಅವಳ ಅಮ್ಮ ಅವಳ ಆಸೆಗೆ ಬೆಂಬಲವಾಗಿ ನಿಂತಿದ್ದರು. ಮಗಳು ಓದಲಿ ಎಂಬುವುದು ಅವರ ಆಸೆಯೋ ಆಗಿತ್ತು. ತನ್ನ ಗಂಡನಲ್ಲಿ ಮಗಳ ಪರವಾಗಿ ಬೇಡಿಕೊಂಡಿದ್ದರು. ಒಂದು ವಾರ ಹೀಗೆ ನಡೆದ ಗೊಂದಲ. ಒಂದು ದಿನ ಅದೇನಾಯಿತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆಯೇ ಅಪ್ಪ ಅವಳ ಓದಿಗೆ ಒಪ್ಪಿಗೆ ಸೂಚಿಸಿದ್ದರು. ಅನುರಾಧ ಬಹಳ ಖುಷಿಯಿಂದ ಮಂಗಳೂರಿನ ಕೋಣಾಜೆಯಲ್ಲಿ ಓದು ಮುಂದುವರಿಸುವುದಾಗಿ ತೀರ್ಮಾನಿಸಿದಳು. ಅನು, ನನ್ನ ಟಿಫನ್ ಬಾಕ್ಸ್ ಎಲ್ಲಿಟ್ಟಿದೀಯಾ? ಆಫೀಸಿಗೆ ಲೇಟ್ ಆಯಿತು. ಕೃಷ್ಣಮೂರ್ತಿಯ ಕೂಗಿಗೆ ಯೋಚನೆಯಿಂದ ಹೊರಬಂದವಳು ಅವನಿಗಾಗಿ ರೆಡಿ ಮಾಡಿಟ್ಟಿದ್ದ ಬಾಕ್ಸನ್ನು ಅವನ ಕೈಗೆ ತಲುಪಿಸಿದಳು. ಯಾವಾಗಲೂ ಅದು ಇದು ಅಂತ ಉಪದೇಶ ಮಾಡುವವಳು ಇವತ್ತು ಗಂಭೀರವಾಗಿರುವುದನ್ನು ಗಮನಿಸಿದ ಕೃಷ್ಣಮೂರ್ತಿ, ಅನು, ನಿನಗೆ ಒಂದು ಮಾತು ಹೇಳಲ್ಲ? ಈಗ ನಮ್ಮ ಕಾಲದಲ್ಲಿ ಇದ್ದಂತಿಲ್ಲ. ಅವರವರ ಲೈಫ್ ಪಾರ್ಟ್ನರ್ ಆಯ್ಕೆಯನ್ನು ಅವರವರಿಗೆ ಬಿಡಬೇಕು. ಅಷ್ಟಕ್ಕೂ ನಮ್ಮ ಸಂಧ್ಯಾ ಹಾರಿಸಿದ ಹುಡುಗ ಒಳ್ಳೆಯವನೇ. ನೀನು ಓಕೆ ಅಂದಿದ್ದೆ. ಈಗ ಅವರ ಫ್ಯಾಮಿಲಿ ಯಾಕೋ ಸರಿಯಿಲ್ಲ ಅಂತ ಸಿಲ್ಲಿ ಕಾರಣ ಹೇಳಿ ಮದುವೆಗೆ ನೀನು ಒಪ್ಪುತ್ತಿಲ್ಲ. ಇದು ಸರಿನಾ? ಹುಡುಗ ಓಕೆ ಅಂದ ಮೇಲೆ ಅವನ ಜೊತೆ ಸೇರಿ ತಾನೇ ಸಂಧ್ಯಾ ಸಂಸಾರ ಮಾಡಬೇಕು. ಪಾಪ ಆ ಹುಡುಗಿ ಎಷ್ಟು ನೊಂದುಕೊಂಡಿದ್ದಾಳೆ ಗೊತ್ತಾ? ಬೆಳಗ್ಗೆ ಫೋನಿನಲ್ಲಿ ಮಾತನಾಡುತ್ತಾ ಅಂದಳು, ಅಪ್ಪ, ಅಮ್ಮನಿಗೆ ಇಷ್ಟವಿಲ್ಲವಾದರೆ ನಾನು ಅವನನ್ನು ಮದುವೆಯಾಗುವುದಿಲ್ಲ ಅಂತ. ನಿನಗೆ ನಿನ್ನ ಹಠಕ್ಕೆ ಮಗಳ ಭವಿಷ್ಯ ಪ್ರೀತಿ ಹಾಳಾದರೂ ತೊಂದರೆ ಇಲ್ಲ ಅಲ್ಲವೇ? ಸ್ವಲ್ಪ ಜೋರಾಗಿ ಅಂದ ಕೃಷ್ಣಮೂರ್ತಿಯ ಮಾತಿಗೆ ಅವಳು ಪ್ರತಿಕ್ರಿಯಿಸಲಿಲ್ಲ. ಸರಿ, ಯಾವುದಕ್ಕೂ ಇನ್ನೊಮ್ಮೆ ಯೋಚನೆ ಮಾಡು. ನಮಗೆ ನಮ್ಮ ಮಕ್ಕಳ ನೆಮ್ಮದಿ ಮುಖ್ಯ.
ಅಂದ ಕೃಷ್ಣಮೂರ್ತಿ ಆಫೀಸಿಗೆ ಹೊರಟು ಹೋದ. ಅವನು ಹೋದ ಮೇಲೆ ಮುಂಬಾಗಿಲನ್ನು ಹಾಕಿ ಬಂದಳು ಅನುರಾಧ. ಮತ್ತೆ ಅವಳು ಕೃಷ್ಣಮೂರ್ತಿಯ ಮಾತುಗಳ ಬಗ್ಗೆಯೂ ಯೋಚಿಸಿದಳು. ಅವನು ಹೇಳಿದ್ದು 100% ಸತ್ಯ. ಸಂಧ್ಯಾ ನನ್ನ ಮಗಳು. ಅವಳು ಯಾವತ್ತೂ ತಪ್ಪು ನಿರ್ಧಾರ ಮಾಡಲು ಸಾಧ್ಯವಿಲ್ಲ. ಆದರೆ ಈ ಮದುವೆ ನಡೆಯುವುದು ನನಗೆ ಯಾಕೋ ಸಹ್ಯವಾಗುತ್ತಿಲ್ಲ. ಅದಕ್ಕೆ ಕಾರಣ? ಮತ್ತೆ ಅರ್ಧಕ್ಕೆ ನಿಂತ ಯೋಚನೆ ಮುಂದುವರಿಯಿತು. ಅನುರಾಧ ಪಿಜಿಯಲ್ಲೇ ಆಯ್ದುಕೊಂಡಿದ್ದು ಕೆಮಿಸ್ಟ್ರಿ. ಅಲ್ಲೇ ಇದ್ದ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಓದುತ್ತಿದ್ದಳು. ಅವಳ ಕಾಲೇಜ್ ಆರಂಭವಾಗಿ ಸರಿಸುಮಾರು 1 ತಿಂಗಳಾಗಿತ್ತು. ಒಂದು ದಿನ ಮಂಗಳೂರು ಸಿಟಿಯಲ್ಲಿ ಯಾವುದೋ ಜಾತಿ ಪಂಗಡದವರು ಇನ್ನೊಂದು ಪಂಗಡದವರಿಗೆ ಚಾಕುವಿನಿಂದ ಹಿರಿದ ಕಾರಣದಿಂದಾಗಿ ಅಹಿಂಸೆ ಭುಗಿಲೆದ್ದಿತ್ತು. ಕೋಮುಗಲಭೆ ಹತ್ತಿಕ್ಕುವ ಸಲುವಾಗಿ ಶಾಲಾ ಕಾಲೇಜ್ 1 ವಾರ ರಜೆ ಸಾರಿದ್ದರು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಊರಿಗೆ ಹೊರಟು ನಿಂತಿದ್ದರು. ಅನುರಾಧಳು ಸಹ ಅವಸರವಾಗಿ ಹೊರಟು ಬಂದು ತೋಕೊಟ್ಟಿನವರೆಗೆ ತಲುಪಿದ್ದಳು. ಅಲ್ಲಿಯವರೆಗೆ ಅವಳ ಕಾಲೇಜಿನ ಬೇರೆ ವಿದ್ಯಾರ್ಥಿಗಳು ಬಂದಿದ್ದರು. ಅವರು ಉಡುಪಿ ಕಡೆ ಹೋಗುವವರು ಹೊರಟು ಹೋಗಿದ್ದರು. ಅಲ್ಲಿ ಅವಳೊಬ್ಬಳೆ ಕಾಸರಗೋಡು ಬಸ್ಸಿಗೆ ಕಾಯುತ್ತಿದ್ದವಳು. ಸಂಜೆ 6 ಗಂಟೆಯಾದರೂ ಯಾವುದೇ ಬಸ್ ಬರದೇ ಇದ್ದಾಗ ಅವಳಲ್ಲಿ ಭಯ ಪ್ರಾರಂಭವಾಗಿತ್ತು. ಮತ್ತೆ ಅರ್ಧ ಗಂಟೆ ಕಳೆಯಿತು. ಕತ್ತಲಾಗತೊಡಗಿತು. ಅನುರಾಧಳಿಗೆ ಗಾಬರಿಯ ಜೊತೆಗೆ ಅಳು ಪ್ರಾರಂಭವಾಗಿತ್ತು. ಅಷ್ಟರಲ್ಲಿ ಒಬ್ಬ ಹುಡುಗ ಅವಳ ತೊಳಲಾಟವನ್ನು ದೂರದಿಂದ ಗಮನಿಸುತ್ತಿದ್ದವನು ಅವಳ ಹತ್ತಿರ ಬಂದು ಮಾತನಾಡಿಸಿದ್ದ. ತಾನು ಕೂಡ ಕಾಸರಗೋಡಿನ ಬಸ್ಸಿಗೆ ಕಾಯುತ್ತಿರುವುದಾಗಿ ಹೇಳಿದಾಗ ಅವಳಿಗೆ ಓದು ಜೀವ ಬಂದಂತಾಗಿತ್ತು. ಆದರೆ ಈತನನ್ನು ನಂಬುವುದು ಹೇಗೆ ಅಂದುಕೊಳ್ಳುತ್ತಿದ್ದಂತೆ ಅವಳ ಮನಸ್ಸನ್ನು ಓದಿದವನಂತೆ ಆತ ತನ್ನ ಪರಿಚಯ ಮಾಡಿಕೊಂಡಿದ್ದ. ಅವನ ಹೆಸರು ಧೀರಜ್. ಆತನು ಕೂಡ ಮಂಗಳ ಗಂಗೋತ್ರಿಯಲ್ಲಿ ಕನ್ನಡ ವಿಭಾಗದಲ್ಲಿ PhD ಮಾಡುತ್ತಿದ್ದು ಈಗ ಊರಿಗೆ ಹೊರಟಿರುವುದಾಗಿ ಅವನ ಊರು ಇವಳ ಊರಿಗಿಂತ ಸ್ವಲ್ಪ ಮೊದಲೇ ಸಿಗುತ್ತದೆ ಎಂದಾಗ ಅವಳಿಗೆ ಸಮಾಧಾನವಾಗಿತ್ತು. ನೀವೇನು ಭಯಪಡಬೇಡಿ, ನಿಮ್ಮನ್ನು ಸೇಫಾಗಿ ಮನೆಗೆ ತಲುಪಿಸುತ್ತೇನೆ ಎಂದು ಭರವಸೆ ನೀಡಿದ್ದ. ಅಷ್ಟರಲ್ಲೇ ಬಂದ ಕಾಸರಗೋಡಿಗೆ ಹೋಗುವ ಬಸ್ಸೊಂದಕ್ಕೆ ಹತ್ತಿದರು. ಅವನು ಅವಳನ್ನು ಮನೆ ತಲುಪಿಸುವಾಗ ರಾತ್ರಿ 10 ಆಗಿತ್ತು. ಮತ್ತೆ ಗಲಾಟೆಯೆಲ್ಲ ಶಾಂತವಾದ ಮೇಲೆ ಕಾಲೇಜ್ ಪ್ರಾರಂಭವಾಗಿತ್ತು. ಅನುರಾಧ ತನ್ನನ್ನು ಓದಿನಲ್ಲಿ ತೊಡಗಿಸಿಕೊಂಡಿದ್ದಳು. ಅವಳು ಮೊದಲಿನಿಂದಲೂ ರಿಸರ್ವ್ಡ್ ನೇಚರ್. ಅನಗತ್ಯವಾಗಿ ಯಾವುದೇ ಗೆಳೆಯ ಗೆಳತಿಯರ ಗುಂಪಿನಲ್ಲಿ ಇರುತ್ತಿರಲಿಲ್ಲ. ಹಾಗಾಗಿ ಅವಳು ಕಾಲೇಜಿನ ಸಮಯದ ನಂತರವೂ ಬಹಳಷ್ಟು ಹೊತ್ತನ್ನು ಲೈಬ್ರರಿಯಲ್ಲಿ ಕಳೆಯುತ್ತಿದ್ದಳು. ಕೆಲವೊಂದು ಸಲ ಸಂಜೆಯೂ ಅಲ್ಲೇ ಓದುತ್ತಾ ಕುಳಿತಿರುತ್ತಿದ್ದಳು. ಲೈಬ್ರರಿಯು ರಾತ್ರಿ 9:30ರವರೆಗೆ ತೆರೆದಿರುತ್ತಿದ್ದುದರಿಂದ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದರು. ಧೀರಜ್ನು ರಾತ್ರಿ ಹೊತ್ತಿನಲ್ಲಿ ಓದಿಕೊಳ್ಳುವುದಕ್ಕಾಗಿ ಲೈಬ್ರರಿಗೆ ಬರುತ್ತಿದ್ದ. ಅಲ್ಲಿ ಅವಳ ಜೊತೆ ಪರಿಚಯದ ನಗು ಮತ್ತು ಮಾತಿನಿಂದ ಮತ್ತೆ ಅವರಿಬ್ಬರ ಸ್ನೇಹ ಮುಂದುವರಿಯುವಲ್ಲಿ ಸಹಕಾರಿಯಾಗಿತ್ತು. ಒಂದೊಂದು ಸಲ ರಾತ್ರಿ ಅವಳ ಜೊತೆ ಮಾತನಾಡುತ್ತಾ ಹಾಗೇ ಅವಳನ್ನು ಹಾಸ್ಟೆಲ್ವರೆಗೆ ತಲುಪಿಸಿ ಬರುವುದು ಆತನಿಗೆ ಅಭ್ಯಾಸ ಆಗಿಬಿಟ್ಟಿತ್ತು. ಇನ್ನು ಧೀರಜ್ ಬಗ್ಗೆ ಹೇಳೋದಾದರೆ ಆತನು ಎಲ್ಲರೂ ಮೆಚ್ಚುವಂತಹ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದ. ಧೀರಜ್ ಕಾಲೇಜಿನಲ್ಲಿ ತನ್ನದೇ ರೀತಿಯಲ್ಲಿ ಹೆಸರು ಗಳಿಸಿದ್ದ. ತಾನು ಅಲ್ಲೇ 2 ವರ್ಷ PG ಓದಿದ್ದ. ಆವಾಗ 2ನೇ ವರ್ಷದಲ್ಲಿ ಕಾಲೇಜ್ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿ ಜಯಗಳಿಸಿದ್ದ. ಆ ದಿನಗಳಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿ ಜನಪ್ರಿಯನಾಗಿದ್ದ. ಕನ್ನಡ ಡಿಪಾರ್ಟ್ಮೆಂಟಲ್ಲಿ ನಡೆಯುವ ಹಲವು ಕಾರ್ಯಕ್ರಮದ ನೇತೃತ್ವವನ್ನು ಅವನೇ ವಹಿಸುತ್ತಿದ್ದ. ಅಲ್ಲದೆ ಹಲವು ಆದರ್ಶಗಳನ್ನು ಹೊಂದಿದ್ದ. ಅಷ್ಟಾದರೂ ಧೀರಜ್ ಯಾವತ್ತೂ ಅನಾವಶ್ಯಕವಾಗಿ ಯಾರ ಜೊತೆಯೂ ಬೆರೆಯುತ್ತಿರಲಿಲ್ಲ. ತಾನಾಯಿತು, ತನ್ನ ಕೆಲಸವಾಯಿತು ಎಂದಿರುತ್ತಿದ್ದ. ಅವನ ಈ ಗಂಭೀರ ನಡೆ ಅವಳಿಗೆ ತುಂಬ ಇಷ್ಟವಾಗಿತ್ತು. ಅನುರಾಧನು ಸುಮ್ಮನೆ ಹರಟೆ ಹೊಡೆಯುವ ಹುಡುಗಿಯಾಗಿರಲಿಲ್ಲ. ಅವನಿಗೂ ಅವಳು ವಿಭಿನ್ನ ವ್ಯಕ್ತಿತ್ವದ ಹುಡುಗಿ ಅಂತ ಅನ್ನಿಸಿತ್ತು. ಇತರರಂತೆ ಫಿಲಿಮ್ಸ್, ಫ್ಯಾಷನ್ ಬಗ್ಗೆ ಮಾತನಾಡದೆ ರಾಜಕೀಯ, ಸಾಹಿತ್ಯ ಮತ್ತು ಸಾಮಾಜಿಕ ಕಳಕಳಿಯ ವಿಷಯ ಬಗ್ಗೆ ಚರ್ಚಿಸುತ್ತಿದ್ದರು. ಹೀಗೆ ಅವರ ಅಭಿರುಚಿ ಒಂದೇ ಆಗಿರುವುದರಿಂದ ಅವರ ಸ್ನೇಹ ಗಟ್ಟಿಯಾಗತೊಡಗಿತ್ತು. ಹೀಗೆ ಪ್ರಾರಂಭವಾದ ಅವರ ಸ್ನೇಹಕ್ಕೆ 1.5 ವರ್ಷ ಕಳೆದಿತ್ತು. ಅವನು ಒಂದು ದಿನ ಭೇಟಿಯಾಗದಿದ್ದರೂ ಅವಳಿಗೆ ಬಹಳ ಬೇಸರ ಅನಿಸುತ್ತಿತ್ತು. ಆಗ ತಮ್ಮಿಬ್ಬರ ನಡುವೆ ಸ್ನೇಹಕ್ಕಿಂತ ಮಿಗಿಲಾದದ್ದೇನೋ ಇದೆ ಎಂದವಳಿಗನಿಸುತ್ತಿತ್ತು. ಧೀರಜ್ನ PhD ಮುಗಿಯುವ ಹಂತದಲ್ಲಿತ್ತು. ಅವಳ PG ಕೋರ್ಸ್ ಕೂಡ ಮುಕ್ತಾಯ ಹಂತದಲ್ಲಿತ್ತು. ಹಾಗಾಗಿ ಅವಳಿಗೆ
ತನ್ನ ಅವನ ಸಂಬಂಧಕ್ಕೆ ಇನ್ನಾದರೂ ಅರ್ಥ ಕೊಡಬೇಕೆಂದು ಅನ್ನಿಸತೊಡಗಿತ್ತು. ಧೀರಜ್ನ ಒಡನಾಡಿಯಾಗಿದ್ದುಕೊಂಡು ಅವನ ಭಾವನೆಗಳನ್ನು ಅರಿಯಲಾರದಷ್ಟು ಅವಳು ದಡ್ಡಿಯಲ್ಲ. ಅವನಿಗೆ ತನ್ನ ಮೇಲೆ ಅಗಾಧವಾದ ಪ್ರೀತಿ ಇದೆ ಎಂಬುದನ್ನು ಅವನ ನಡವಳಿಕೆಯಿಂದ ಅರಿತಿದ್ದಳು. ಆದರೆ ಧೀರಜ್ ಯಾವತ್ತೂ ತನ್ನ ಮನಸ್ಸಿನ ಭಾವನೆಯನ್ನು ಮಾತಿಗೆ ಇಳಿಸುವ ಲಕ್ಷಣ ಕಾಣಿಸದೇ ಇದ್ದಾಗ ಇನ್ನೂ ತಡ ಮಾಡದೆ ನಾನೇ ವಿಷಯವನ್ನು ಪ್ರಸ್ತಾಪ ಮಾಡಬೇಕೆಂದುಕೊಂಡಳು. ಈ ನಡುವೆ ಅನುರಾಧಳ ಡಿಪಾರ್ಟ್ಮೆಂಟ್ ಆಯೋಜಿಸಿದ್ದ ಎಜುಕೇಷನಲ್ ಟೂರಿಗೆ ಅವಳು ಹೋಗಬೇಕಾಗಿ ಬಂತು. ಅವಳು ಹೊರಡುವ ದಿನ ಧೀರಜ್ ಅವಳನ್ನು ಕಳಿಸಿಕೊಡಲು ರೈಲ್ವೆ ಸ್ಟೇಷನ್ವರೆಗೂ ಬಂದಿದ್ದ. ಹಲವು ಜಾಗರೂಕತೆಯ ಟಿಪ್ಸನ್ನು ರೈಲು ಹೊರಡುವವರೆಗೂ ಕೊಡುತ್ತಲೇ ಇದ್ದ. ಅವನ ಕಾಳಜಿ ಕಂಡು ಅನುರಾಧಳಿಗೆ ಕಣ್ಣು ತುಂಬಿ ಬಂತು. ಅವನ ಕಣ್ಣುಗಳಲ್ಲಿ 15 ದಿನದ ಅಗಲಿಕೆಯ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಕೆಲವೊಮ್ಮೆ 100 ಮಾತುಗಳು ಹೇಳದಿರುವುದನ್ನು ಒಂದು ಮೌನ ಹೇಳಬಲ್ಲದು ಎಂದು ಎಲ್ಲೋ ಓದಿದ ನೆನಪಾಯಿತು ಅವಳಿಗೆ. ಅದು ಈಗ ನಮ್ಮಿಬ್ಬರ ಪಾಲಿಗೆ ಸತ್ಯವಾಗಿದೆ ಎಂದುಕೊಂಡಳು. ಟೂರ್ ಮುಗಿಸಿ ಬಂದ ಕೂಡಲೇ ಅವನಲ್ಲಿ ಮಾತನಾಡಿ ಪ್ರೀತಿ ನಿವೇದನೆ ಮಾಡಬೇಕು, ನಮ್ಮ ಭಾವನೆಗಳ ನಿಜವಾದ ಅರ್ಥವನ್ನು ಕಂಡುಕೊಳ್ಳಬೇಕು ಅಂದುಕೊಂಡಳು. ರೈಲು ಹೊರಡುವ ಕೊನೆಯ ಹಂತದಲ್ಲಿ ಮತ್ತಷ್ಟು ಭಾವುಕನಾದ ಧೀರಜ್ ಅವಳ ಕೈಯನ್ನು ಭದ್ರವಾಗಿ ಹಿಡಿದು ಹುಷಾರು ಕಣೆ ಅಂದಾಗ ಅವಳಿಗೆ ಈ ಟೂರು ಬೇಡ ಏನೂ ಬೇಡ, ನಾನು ಇವನ ಜೊತೆ ಇಲ್ಲೇ ಇಳಿದು ಬಿಡಲೇ ಅನಿಸಿತು. ಅಷ್ಟರಲ್ಲಿ ರೈಲು ಹೊರಟು ಬಿಟ್ಟಿತು. ಅವನು ಮರೆಯಾಗುವವರೆಗೂ ಅವಳು ಅವನಿಗೆ ಕೈಯಾಡಿಸುತ್ತಲೇ ಇದ್ದಳು. 15 ದಿನದ ಎಜುಕೇಷನಲ್ ಟೂರ್ ಬಹಳ ಯಶಸ್ವಿಯಾಗಿ ಸಾಗುತ್ತಿತ್ತು. ಕೊನೆಯದಾಗಿ ಆಗ್ರಾದ ತಾಜ್ ಮಹಲ್ಗೆ ಬಂದಾಗ ಅನುರಾಧ ತೀವ್ರತರವಾದ ಭಾವನೆಗಳಲ್ಲಿ ಸಿಲುಕಿಕೊಂಡಿದ್ದಳು. ಪ್ರೀತಿಯ ಪ್ರತೀಕವಾದ ತಾಜ್ ಮಹಲ್ ಅವಳ ಪ್ರೀತಿಯ ಧೀರಜ್ನ ನೆನಪನ್ನು ಮತ್ತೆ ಮತ್ತೆ ತರುತ್ತಿತ್ತು. ತಾನು ಧೀರಜ್ನನ್ನ ಮದುವೆಯಾದ ಮೇಲೆ ಜೊತೆಯಾಗಿ ಬಂದು ಇಲ್ಲಿ ಫೋಟೋ ತೆಗೆದುಕೊಳ್ಳಲೇಬೇಕೆಂದು ಮನಸ್ಸಿನಲ್ಲಿಯೇ ಶಪಥ ಮಾಡುತ್ತಾಳೆ. ಹಾಗೆ ಅವನಿಗಾಗಿ ಅಮೃತಶಿಲೆಯ ಪುಟ್ಟದಾದ ತಾಜ್ ಮಹಲ್ ಮಾದರಿಯನ್ನು ತೆಗೆದುಕೊಳ್ಳುತ್ತಾಳೆ. ಅಲ್ಲಿಂದ ಅದೇ ದಿನ ರಾತ್ರಿ ಯೂನಿವರ್ಸಿಟಿಗೆ ಮರುಪ್ರಯಾಣ. ಟೂರ್ ಮುಗಿಸಿ ಬಂದ ಅನುರಾಧಳನ್ನು ನೋಡಲು ಧೀರಜ್ ಅದೇ ದಿನ ಓಡೋಡಿ ಬಂದಿರುತ್ತಾನೆ. ಇಷ್ಟು ದಿನದ ಅಗಲುವಿಕೆಯ ನೋವು ಅವನ ಮುಖದಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗುತ್ತಿತ್ತು. ಅವಳಿಗೆ ಅಯ್ಯೋ ಪಾಪ ಅನಿಸಿತು. ಹಾಗೆ ಅನುರಾಧ ಧೀರಜ್ಗೆ ಉಡುಗೊರೆಯಾಗಿ ತಂದ ತಾಜ್ ಮಹಲನ್ನು ಕೊಡುತ್ತಾಳೆ. ಧೀರಜ್ ಅನುರಾಧ ತಂದ ಪ್ರೀತಿಯ ಸಂಕೇತವಾದ ತಾಜ್ ಮಹಲ್ ನೋಡಿ ಹರುಷವನ್ನು ವ್ಯಕ್ತಪಡಿಸುತ್ತಾನೆ. ನಿನ್ನಂತಹ ಗೆಳತಿ ನನ್ನ ಬಾಳ ಸಂಗಾತಿಯಾಗಬೇಕೆಂದು ಮಂಡಿಯೂರಿ ತನ್ನ ಪ್ರೀತಿಯ ನಿವೇದನೆ ಮಾಡುತ್ತಾನೆ. ಮತ್ತೆ ಎದ್ದು ನಿಂತವನೇ, ಅನು, ನಿನಗೆ ನನ್ನ ಪ್ರೀತಿ ಒಪ್ಪಿಗೆಯಾ ಎಂದು ತನ್ನ 2 ಬಾಹುಗಳನ್ನು ಅಗಲಿಸಿ ಅವಳಿಗೆ ಆಲಿಂಗನದ ಆಹ್ವಾನವನ್ನು ನೀಡುತ್ತಾನೆ. ಹೌದು ಧೀರಜ್, ನನ್ನ ಹೃದಯದ ಮಾತುಗಳನ್ನು ಅಕ್ಷರಶಃ ಅರ್ಥ ಮಾಡಿಕೊಂಡಿಯಲ್ಲ. ಈ ದಿನಕ್ಕಾಗಿ ನಾನು ಉಸಿರು ಬಗೆ ಹಿಡಿದು ಕಾಯುತ್ತಿದ್ದೆ. 7 ಜನ್ಮಕ್ಕೂ ನೀನೇ ನನ್ನ ಸಖ ಎಂದು ಅವನ ಬಾಹುವಿನಲ್ಲಿ ಬಂದಿಯಾಗುತ್ತಾಳೆ. ಅವನು ಮೆಲ್ಲನೆ ಅವಳ ಮುಖಾರವಿಂದವನ್ನು ಎತ್ತಿ ಮುಚ್ಚಿದ ರೆಪ್ಪೆಗಳ ಮೇಲೆ ಪ್ರೀತಿ ಮುದ್ರೆಯನ್ನು ಒತ್ತುತ್ತಾನೆ. ಅವನ ತುಟಿಗಳ ಸ್ಪರ್ಶದಿಂದ ಲಜ್ಜಾವೃತವಾದ ಅವಳ ಮುಖ ಕೆಂದಾವರಿಯಂತ ಕೆಂಪಗಾಗುತ್ತಿದ್ದಂತೆ ಅವಳ ಲಜ್ಜೆ ಅವನನ್ನು ಮತ್ತಷ್ಟು ಉತ್ತೇಜಿಸುತ್ತದೆ. ಮತ್ತೆ ಅವನ ಅಪ್ಪುಗೆ ಬಿಗಿಯಾಗಿ ಅವನ ತುಟಿಗಳು ಅವಳ ಮುಖದ ಮೇಲೆಲ್ಲ ಸರಿದಾಡುತ್ತಿರುವಂತೆ ಅವಳು ಅವನ ಅಪ್ಪುಗೆಯಲ್ಲಿ ಪ್ರೀತಿಯ ಸ್ಪರ್ಶದಲ್ಲಿ ಮೈಮರೆಯುತ್ತಿರುವಾಗ ಅವಳ ಕ್ಲಾಸ್ಮೇಟ್ ಶರದಿ, ಏಳೆ ಅನು, ಮಂಗಳೂರು ಬಂತು ಎಂದು ಎಚ್ಚರಿಸಿದಾಗಲೇ ಅವಳಿಗರಿವಾಗಿದ್ದು ಇಷ್ಟು ಹೊತ್ತು ಕಂಡದ್ದು ಕನಸೆಂದು. ತನ್ನ ಲಗೇಜನ್ನು ತೆಗೆದುಕೊಂಡು ರೈಲಿನಿಂದ ಇಳಿದಾಗ ಅವಳ ಕಣ್ಣು ಬಾರದ ಧೀರಜ್ಗಾಗಿ ಹರಿಸಿತ್ತು. ತಾನು ಈ ಗಾಡಿಗೆ ಬರುವನೆಂದು ತಿಳಿದಿದ್ದರೂ ಬರಲೇ ಇಲ್ಲ ಅಂತ ಸ್ವಲ್ಪ ಬೇಜಾರು ಆಯಿತು. ತಾನು ಕಂಡ ಕನಸಿನ ನೆನಪಾಯಿತು. ಕನಸುಗಳು ಯಾವಾಗಲೂ ಹೀಗೆ, ಯಾವ ಕಟ್ಟುಪಾಡು ಇಲ್ಲದೆ, ಯಾವ ಮಿತಿ ಇಲ್ಲದೆ ನಮ್ಮಲ್ಲಿ ಆಸೆಯನ್ನು ಹುಟ್ಟು ಹಾಕುತ್ತವೆ. ಆದರೆ ನಿಜ ಬೇರೆಯೇ ಇರುತ್ತದೆ ಎಂದುಕೊಂಡಳು. ಆದರೆ ತಕ್ಷಣ ಸಾವರಿಸಿಕೊಂಡವಳು, ಛೆ ಪಾಪ, PhD ಕೊನೆಯ ಹಂತದಲ್ಲಿದೆ, ರಾತ್ರಿ ಹಗಲು ಕಷ್ಟಪಡ್ತಿದ್ದಾರಲ್ಲ, ನಾನು ಈ ರೀತಿ ಯೋಚನೆ ಮಾಡಿದೆ ಎಂದು ತನ್ನ ಮೇಲೆ ಬೇಸರವಾಯಿತು. ಆದರೆ ಅವಳ ಆತಂಕ ಹೆಚ್ಚಾಗಿದ್ದು ಟೂರ್ ಮುಗಿದ ನಂತರದ ದಿನಗಳಲ್ಲಿ ಕೂಡ ಧೀರಜ್ ಅವಳನ್ನು ಮಾತನಾಡಿಸಲು ಬರಲೇ ಇಲ್ಲದಾದಾಗ. ಸಂಶಯದಿಂದ ಅವಳೇ ಫೋನ್ ಮಾಡಿದಾಗ ತಾನು PhD ಕೆಲಸದ ಮೇಲೆ ಸ್ವಲ್ಪ ದಿನ ಮಂಗಳೂರಿನ ಸಿಟಿಯಲ್ಲಿ ಉಳಿದುಕೊಂಡ ಕಾರಣ ಅವಳ ಭೇಟಿಯಾಗಲು ಸಾಧ್ಯವಾಗುತ್ತಿಲ್ಲ ಎಂದು ಸಮಜಾಯಿಷಿಕೊಟ್ಟಾಗ ಮತ್ತೆ ವಿನಾಕಾರಣ ಅವನ ಮೇಲೆ ಸಂಶಯಗೊಂಡ ಮನಸ್ಸಿನ ಮೇಲೆ ಬೇಸರಗೊಂಡಳು.
ಅವಳಿಗೂ ಅಂತಿಮ ಪರೀಕ್ಷೆ ಪ್ರಾರಂಭವಾಗಿತ್ತು. ಆದ್ದರಿಂದ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ತನ್ನ ಓದಿನ ಕಡೆ ಹೆಚ್ಚಿನ ಗಮನ ಹರಿಸಿದಳು. ಓದುವುದರಲ್ಲಿ ಜಾಣೆ. ಆಯಾ ದಿನದ ಪಾಠಗಳನ್ನು ಆಯಾ ದಿನವೇ ಓದುತ್ತಿದ್ದಳು. ಹಾಗಾಗಿ ಎಕ್ಸಾಮ್ ಅವಳಿಗೆ ಕಷ್ಟಕರವಾಗಿರಲಿಲ್ಲ. ನೋಡುತ್ತಿದ್ದಂತೆ ಎಕ್ಸಾಮ್ ಮುಗಿದೇ ಹೋಯಿತು. ಆ ದಿನ ಸಾಯಂಕಾಲ ಅವಳ ತರಗತಿಯ ಇತರ ಸಹಪಾಠಿಗಳು ಜೊತೆಯಾಗಿ ಪಾರ್ಟಿ ತಯಾರಿ ಮಾಡಿಕೊಂಡಿದ್ದರು. ಅದನ್ನೆಲ್ಲ ಮುಗಿಸಿ ಬೀಳ್ಕೊಡುವಾಗ ಜೀವನದ ಬಹಳ ಪ್ರಮುಖ ಹಂತವನ್ನು ಮುಗಿಸಿದ ಖುಷಿ ಇದ್ದರೂ ಅಗಲುವಿಕೆಯ ಅನಿವಾರ್ಯ ನೋವು ಎಲ್ಲರನ್ನೂ ಕಾಡಿಸಿತ್ತು. ಇದೆಲ್ಲ ಮುಗಿಯುವುದನ್ನೇ ಕಾಯುತ್ತಿದ್ದ ಅನುರಾಧ ಕೊನೆಗೂ ಧೀರಜ್ಗೆ ಫೋನ್ ಮಾಡಿದ್ದಳು. ತಾನು 2 ದಿನದಲ್ಲಿ ಊರಿಗೆ ಹೋಗುವವಳಾದ್ದರಿಂದ ತಾವಿಬ್ಬರೂ ಭೇಟಿಯಾಗುವುದರ ಅಗತ್ಯವನ್ನು ಒತ್ತಿ ಹೇಳಿದ್ದಳು. ಕೊನೆಗೂ ಅವನು ಅವಳನ್ನು ಭೇಟಿಯಾಗುವುದಾಗಿ ಒಪ್ಪಿಕೊಂಡಿದ್ದ. ಅಂದು ರಾತ್ರಿ ಇಡೀ ಅನುರಾಧ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಯಾವಾಗ ಬೆಳಗಾಗುತ್ತದೆ ಎಂಬ ಚಡಪಡಿಕೆ, ಅದು ಪ್ರೀತಿಯ ಚಡಪಡಿಕೆ. ಹಾಗಾಗಿ ಅದು ಕೂಡ ಆಪ್ಯಾಯಮಾನವಾಗಿತ್ತು ಅವಳಿಗೆ. ಬೆಳಗಾಗುವುದನ್ನೇ ಕಾಯುತ್ತಿದ್ದವಳು ಬೇಗನೆ ಎದ್ದು ಧೀರಜ್ನ ಭೇಟಿಗಾಗಿ ಸಿದ್ಧತೆ ಮಾಡಿಕೊಳ್ಳತೊಡಗಿದಳು. ಅನುರಾಧಳ ಬಗ್ಗೆ ಹೇಳುವುದಾದರೆ ಅವಳದು ನೈಜ ಚೆಲುವು. ಯಾವುದೇ ಕೃತಕ ಅಲಂಕಾರಗಳ ಮೊರೆ ಹೋದವಳಲ್ಲ. ಅವಳ ಗೆಳತಿಯರು ಒತ್ತಾಯ ಮಾಡಿದಾಗ ಕೆಲವೊಮ್ಮೆ ವಿಶೇಷವಾದ ದಿನಗಳು ಅಲಂಕಾರ ಮಾಡಿಕೊಂಡದ್ದು ಉಂಟು. ಅದು ಬಿಟ್ಟರೆ ಮತ್ತೆ ಉಳಿದಂತೆ ಅವಳು ಸಿಂಪಲ್ ಹುಡುಗಿ. ಆದರೆ ಇಂದು ಅವಳು ಸ್ವಲ್ಪ ಜಾಸ್ತಿ ಹೊತ್ತು ಕನ್ನಡಿಯ ಮುಂದೆ ಕೂತಿದ್ದ ಪರಿಣಾಮ ಅವಳ ಚೆಲುವು ದ್ವಿಗುಣಿಸಿತ್ತು. ಮುಖಕ್ಕೆ ಲೈಟಾಗಿ ಮಾಡಿಕೊಂಡಿದ್ದ ಮೇಕಪ್ ಅನುರಾಧಳ ಬಿಳುಪನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಅವಳ ಕಣ್ಣಿಗೆ ಹಚ್ಚಿಕೊಂಡ ಐಲೈನರ್ ಅವಳ ಬಟ್ಟಲ ಕಣ್ಣುಗಳನ್ನು ಮತ್ತಷ್ಟು ಆಕರ್ಷಣೀಯವಾಗಿಸಿತ್ತು. ಇನ್ನು ಯಾವ ಬಟ್ಟೆ ಧರಿಸಲಿ ಎಂಬ ಯೋಚನೆ ಶುರುವಾಯಿತು ಅನುರಾಧಳಿಗೆ. ಧೀರಜ್ಗೆ ಯಾವ ಉಡುಪು ಇಷ್ಟ? ಇಷ್ಟು ದಿನಗಳಲ್ಲಿ ಅವನು ಒಂದು ದಿನವೂ ಬಾಯಿ ಬಿಟ್ಟು ಅನು, ಇವತ್ತು ನೀನು ಬಹಳ ಸುಂದರವಾಗಿ ಕಾಣುತ್ತಿದ್ದೀಯ ಅಥವಾ ಈ ಚೂಡಿದಾರ್ ನಿನಗೆ ಚೆನ್ನಾಗಿ ಕಾಣಿಸುತ್ತದೆ ಎಂದು ಬಾಯಿಬಿಟ್ಟು ಹೇಳದಿದ್ದರೂ ಅವನ ಕಣ್ಣಿನ ಭಾಷೆಯನ್ನವಳು ಅರಿತಿದ್ದಳು. ತಾನು ಯಾವ ಉಡುಪು ಧರಿಸಿದಾಗ ಆತನ ಕಣ್ಣುಗಳು ತನ್ನನ್ನು ಹೆಚ್ಚು ನೋಡುತ್ತಿದ್ದವು ಎಂಬ ರಹಸ್ಯ ಬಲ್ಲವಳು. ಹಾಗಾಗಿ ಅದರ ಆಧಾರದ ಮೇಲೆ ಪಿಂಕ್ ಮತ್ತು ನೇರಳೆ ಬಣ್ಣದ ಗೌನ್ ಧರಿಸಿದಳು. ಅದಕ್ಕೆ ಅದೇ ಬಣ್ಣದ ಕಾಂಬಿನೇಷನ್ನ ಪೆಂಡೆಂಟ್ ಇರುವ ಉದ್ದನೆಯ ನೆಕ್ ಚೈನ್ ಹಾಕಿದಳು. ಕಿವಿಗೂ ಅದೇ ಮಾದರಿಯ ಓಲೆ ಧರಿಸಿದಳು. ಕೂದಲನ್ನು ನೇಯದೆ ಹಾಗೆ ಸೈಡ್ ಕ್ಲಿಪ್ ಹಾಕಿ ಬಿಟ್ಟಳು. ಇಷ್ಟೆಲ್ಲ ಆಗುವಷ್ಟರಲ್ಲಿ ಗಂಟೆ 9 ಆಗಿತ್ತು. ಅನುರಾಧಳ ರೂಮ್ಮೇಟ್ ನೀಲಿಮಾ ಅನುರಾಧಳ ಅಲಂಕಾರ ನೋಡಿ, ಏನೇ ಇವತ್ತು ನಿನ್ನ ಎಂಗೇಜ್ಮೆಂಟಾ ಹೇಗೆ? ಇವತ್ತು ಧೀರಜ್ನ ಗತಿ ಗೋವಿಂದ ಅಂತ ತಮಾಷೆ ಮಾಡಿದಳು. ಅವಳಿಗೆ ಅನುರಾಧಳ ಪ್ರೀತಿ ಬಗ್ಗೆ ಎಲ್ಲ ವಿಷಯ ಗೊತ್ತಿತ್ತು. ಹೌದು ಕಣೆ, ಇವತ್ತು ನನ್ನ ಪ್ರೀತಿಗೆ ಎಂಗೇಜ್ಮೆಂಟ್. ಇಂದಿನ ದಿನ ನನ್ನ ಮುಂದಿನ ಜೀವನಕ್ಕೆ ನಾಂದಿ ಬರೆಯುವ ದಿನ. ಒಂಥರ ವ್ಯಾಲೆಂಟೈನ್ ದಿನದ ಹಾಗೆ ಆತ್ಮವಿಶ್ವಾಸವಿತ್ತು ಅನುರಾಧಳ ಮಾತಿನಲ್ಲಿ. ಗೆಳತಿಯ ಕಂಗಳಿನ ಭರವಸೆಯ ಮಿಂಚು ನೋಡಿ ನೀಲಿಮಾ ಎಲ್ಲ ಒಳ್ಳೆಯದಾಗಲಿ ಎಂದು ಹೃದಯ ತುಂಬಿ ಹಾರೈಸಿದಳು. ಗೆಳತಿಯಿಂದ ಹಾರೈಕೆಯನ್ನು ಪಡೆದು ಅವರು ಭೇಟಿ ಮಾಡುತ್ತಿದ್ದ ಮಾಮೂಲಿ ಜಾಗಕ್ಕೆ ಹೊರಟಳು ಅನುರಾಧ. ಅಲ್ಲಿಗೆ ಅವಳ ಹಾಸ್ಟೆಲ್ನಿಂದ 10 ನಿಮಿಷದ ದಾರಿ. ಹಾಗಾಗಿ ನಡೆದುಕೊಂಡೇ ಹೊರಟಳು. ಅನುರಾಧ ಬಹಳ ಬೇಗನೆ ಬಂದಿದ್ದಳು. ಆದರೆ ಧೀರಜ್ ಅವಳಿಗಿಂತ ಮುಂಚಿತವಾಗಿ ಬಂದು ಅಲ್ಲಿ ಕಾಯುತ್ತಿದ್ದ. ಅವನನ್ನು ನೋಡಿ ಅವಳ ಹೃದಯ ಬಡಿತ ಹೆಚ್ಚಾಯಿತು. ಧೀರಜ್ ತನ್ನನ್ನು ನೋಡಿ ಹೇಗೆ ಪ್ರತಿಕ್ರಿಯಿಸಬಹುದು ಎಂಬ ಕಲ್ಪನಾ ಲೋಕದಲ್ಲಿದ್ದಳು ಅನುರಾಧ. ತನ್ನ ಅಲಂಕಾರವನ್ನು ನೋಡಿ ಮೆಚ್ಚುಗೆಯ ಮಾತು ಮಾತನಾಡದಿದ್ದರೂ ಅವನ ಕಣ್ಣಿನ ಮೆಚ್ಚುಗೆಯನ್ನು ಅಪೇಕ್ಷಿಸಿದಳು. ಆದರೆ ಅವನಲ್ಲಿ ಕಂಡುಬಂದಿದ್ದು ಅವಳ ಬಗ್ಗೆ ನಿರ್ಲಕ್ಷ್ಯತೆ. ಅವಳ ಕಡೆ ನೋಡದೆ ದೂರದಲ್ಲಿ ಕಾಣಿಸುತ್ತಿದ್ದ ಬೆಟ್ಟದ ಕಡೆ ನೋಟ ನೆಟ್ಟಿದ್ದ. ಅವಳಿಗೆ ಇದರಿಂದ ಆಶಾಭಂಗವಾದಂತನಿಸಿದರೂ ಅವನ ಬಗ್ಗೆ ತಿಳಿದು ನಾನು ಹೀಗೆಂದುಕೊಳ್ಳುವುದು ತಪ್ಪು ಅಂದುಕೊಂಡಳು. ಈ ದಿನ ತನ್ನ ಮನಸ್ಸಿನ ಭಾವನೆಯನ್ನು ಹೇಳಿಬಿಡಬೇಕೆಂದು ಗಟ್ಟಿ ನಿರ್ಧಾರ ಮಾಡಿಕೊಂಡೇನೋ ಬಂದಿದ್ದಳು. ಆದರೆ ಅವನನ್ನು ನೋಡುತ್ತಲೇ ಅವಳಿಗೆ ಮುಜುಗರ ಅನ್ನಿಸತೊಡಗಿತು. ತನ್ನ ಮನದಲ್ಲಿರುವ ಭಾವನೆಯನ್ನು ಹೇಗೆ ಹೇಳುವುದು? ತಾನು ಇನ್ನು 2 ದಿನದಲ್ಲಿ ಊರಿಗೆ ಹೋಗುವುದಾಗಿ ಅವನನ್ನು ಮಾತಿಗೆ ಎಳೆದಿದ್ದಳು. ಆದರೆ ಅವನದು ಅದಕ್ಕೆ ನೀರಸ ಪ್ರತಿಕ್ರಿಯೆ. ಇನ್ನು ಸುತ್ತಿ ಬಳಸಿ ಮಾತನಾಡುವುದು ಬೇಡ ಎಂದುಕೊಂಡವಳೆ ಡೈರೆಕ್ಟಾಗಿ ವಿಷಯಕ್ಕೆ ಬಂದಿದ್ದಳು. ಧೀರಜ್, ನಾವಿಬ್ಬರು ಇನ್ನೂ ಎಷ್ಟು ದಿನ ಹೀಗೆ ಇರೋದು? ಈಗ ನಮ್ಮ ಸಂಬಂಧಕ್ಕೆ ಒಂದು ಅರ್ಥ ಕೊಡುವ ಸಮಯ ಬಂದಿದೆ. ಇನ್ನಾದರೂ
ನಮ್ಮೊಳಗಿನ ಪ್ರೀತಿ ಬಗ್ಗೆ ಮಾತಾಡೋಣ. ಬಹಳ ಕಷ್ಟದಿಂದಲೇ ತನ್ನ ಪ್ರೀತಿಯ ವಿಷಯ ಹೇಳಿದಳು. ಹುಡುಗರೇ ಮೊದಲು ಪ್ರಪೋಸ್ ಮಾಡಬೇಕು ಅನ್ನುತ್ತಾರೆ. ಆದರೆ ತಾನು ಅವನು ಹೇಳುತ್ತಾನೆ ಎಂದು ಕಾದರೆ ಅಲ್ಲಿ ತನ್ನ ಅಪ್ಪ ನೋಡಿದ ಹುಡುಗನನ್ನು ಮದುವೆಯಾಗಬೇಕಾದೀತು ಎಂದು ಭಯಪಟ್ಟುಕೊಂಡೇ ಅವಳು ತನ್ನ ಪ್ರೇಮ ನಿವೇದನೆಗೆ ಮುಂದಾಗಿದ್ದಳು. ತನ್ನ ಮಾತಿಗೆ ಧೀರಜ್ ಸಂತೋಷದಿಂದ ಪ್ರತಿಕ್ರಿಯಿಸುತ್ತಾನೆ ಎಂದುಕೊಂಡವಳಿಗೆ ಅವನ ಮಾತು ಆಘಾತ ತಂದಿತ್ತು. ಏನು ಮಾತನಾಡ್ತಿದೀಯಾ? ನನ್ನಲ್ಲಿ ನಿನ್ನ ಬಗ್ಗೆ ಆ ತರಹದ ಕಲ್ಪನೆ ಸಹ ಇಲ್ಲ. ನಾವಿಬ್ಬರು ಒಳ್ಳೆಯ ಸ್ನೇಹಿತರು, ಅದಕ್ಕಿಂತ ಬೇರೇನೂ ಇಲ್ಲ ಎಂದ. ಹೋಗಲಿ, ಇನ್ನಾದರೂ ಪ್ರೀತಿಸಬಹುದಲ್ವಾ? ಅವಳು ಒತ್ತಾಯಿಸಿದಳು. ನೋಡು ಅನುರಾಧ, ಇದು ತಮಾಷೆಯ ವಿಷಯವಲ್ಲ, ನನ್ನ ಜೀವನದ ಪ್ರಶ್ನೆ. ನಿನ್ನ ಮೇಲೆ ಪ್ರೀತಿ ಇಲ್ಲದ ಮೇಲೆ ಹೇಗೆ ಪ್ರೀತಿಸಲಿ? ಸ್ವಲ್ಪ ಕಠಿಣವಾಗಿ ಅಂದಾಗ ಅನುರಾಧಳಿಗೆ ಸಿಟ್ಟು ಬಂದಿತು. ಅಂದರೆ ಇಷ್ಟು ದಿನ ನಮ್ಮಿಬ್ಬರ ನಡುವೆ ಇದ್ದಿದ್ದು ಕೇವಲ ಸ್ನೇಹ ಮಾತ್ರನಾ? ಹೌದೆಂದು ತಲೆಯಾಡಿಸಿದ್ದ. ಆತ ಹೇಳುವುದು ಸುಳ್ಳು ಎಂಬುದು ಅವಳಿಗೆ ತಿಳಿದಿತ್ತು. ಧೀರಜ್, ತಮಾಷೆ ಸಾಕು. ನಾನು ಊರಿಗೆ ಹೋದೊಡನೆ ಮದುವೆ ಮಾಡಲು ಕಾಯುತ್ತಿದ್ದಾರೆ. ನಾವು ಇನ್ನೂ ನಮ್ಮ ಸಂಬಂಧದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ನಾವು ಒಬ್ಬರನ್ನೊಬ್ಬರು ಕಳೆದುಕೊಳ್ಳಬೇಕಾದೀತು. ಅವಳ ಮಾತಿನಿಂದ ಸ್ವಲ್ಪವೂ ವಿಚಲಿತನಾಗಲಿಲ್ಲ ಅವನು. ಬದಲಿಗೆ ಅವನು ಹೇಳಿದ್ದು ಕೇಳಿ ಅವಳಿಗೆ ಶಾಕ್ ಕೊಡದಂತಾಯಿತು. ನನ್ನ ಮದುವೆ ನನ್ನ ಅತ್ತೆ ಮಗಳ ಜೊತೆ ಫಿಕ್ಸ್ ಆಗಿದೆ. ನಾನು ಅವಳು ಮೊದಲಿಂದ ಪರಸ್ಪರ ಇಷ್ಟಪಡುತ್ತಿದ್ದೇವೆ. ಮುಂದಿನ ತಿಂಗಳಲ್ಲಿ ನಮ್ಮ ಮದುವೆ. ಅವನ ಈ ಮಾತು ಕೇಳಿ ತನ್ನ ಕಾಲ ಕೆಳಗಿನ ಭೂಮಿ ಕುಸಿಯುತ್ತಿರುವಂತೆ ಅನಿಸಿತು ಅನುರಾಧಳಿಗೆ. ತನ್ನಲ್ಲಿ ಇಷ್ಟು ಕ್ಲೋಸ್ ಇದ್ದು ನನಗೆ ಇದು ಹೊಸ ವಿಷಯ. ತನ್ನಲ್ಲಿ ಈ ಬಗ್ಗೆ ಒಂದು ದಿನವೂ ಮಾತಾಡಿರಲಿಲ್ಲ. ತನ್ನನ್ನು ನಿರಾಕರಿಸಲು ಅವನು ಕೊಡುತ್ತಿರುವ ಈ ಕಾರಣ ಅವಳಿಗೆ ಅವನ ಬಗ್ಗೆ ಅಸಹ್ಯ ಉಂಟು ಮಾಡಿತ್ತು. ಮೊದಲೇ ಸ್ವಾಭಿಮಾನಿ, ಅಂಗಲಾಚುವ ಸ್ವಭಾವ ಅವಳದಲ್ಲ. ಧೀರಜ್ನ ಬಾಯಿಂದಲೇ ಅವನ ಅತ್ತೆ ಮಗಳ ಪ್ರೀತಿ ವಿಷಯ ಕೇಳಿದ ಮೇಲೆ ಇನ್ನು ತಾನು ಏನು ಹೇಳಿಕೊಂಡರೂ ವ್ಯರ್ಥ ಅನಿಸಿತ್ತು. ದುಃಖದಿಂದ ಒಸರಿದ್ದ ಕಂಬನಿಯಿಂದ ಅವಳ ಮುಖವು ತೊಯ್ದು ಹೋಗಿತ್ತು. ಆದರೆ ಅವನು ಮಾತ್ರ ಸ್ಥಿತಪ್ರಜ್ಞನಂತೆ ನಿಂತಿದ್ದ. ಅವಳನ್ನು ಸಮಾಧಾನಿಸುವ ಗೋಜಿಗೂ ಹೋಗಲಿಲ್ಲ. ಬೇರೆ ಯಾವುದೇ ಕಾರಣ ಅಥವಾ ತೊಂದರೆ ಇದೆ, ನಿನ್ನ ಪ್ರೀತಿ ಒಪ್ಪಿಕೊಳ್ಳುವ ಪರಿಸ್ಥಿತಿಯಲ್ಲಿ ತಾನು ಇಲ್ಲ ಎಂದಿದ್ದರೆ ಅವಳು ಅವನನ್ನು ಕ್ಷಮಿಸುತ್ತಿದ್ದಳು. ಆದರೆ ಆತ ತನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಎಂದಿದ್ದು ಅವಳಿಗೆ ಭಾರೀ ನೋವು, ಅವಮಾನವನ್ನುಂಟು ಮಾಡಿತು. ಹೆಚ್ಚು ಕಿರಿಕಿರಿ ಮಾಡದೆ ಇಂಥವನ ಸ್ನೇಹವು ತನಗೆ ಸಲ್ಲದು ಎಂದು ನಿರ್ಧಾರ ಮಾಡಿ ಅಲ್ಲಿಂದ ಸೀದಾ ಹಾಸ್ಟೆಲ್ ದಾರಿ ಹಿಡಿದಳು. ಹಾಗೆ ಪ್ರೀತಿಯ ಉಡುಗೊರೆಯಾಗಿ ಧೀರಜ್ಗೆ ಕೊಡಬೇಕೆಂದು ತಂದಿದ್ದ ತಾಜ್ ಮಹಲ್ ಮಾದರಿಯನ್ನು ಅಲ್ಲೇ ಎಸೆದು ಅವನ ಮೇಲಿದ್ದ ಪ್ರೀತಿಯನ್ನು ಅಲ್ಲೇ ಸಮಾಧಿ ಮಾಡಿದಳು. ನಂತರ ಹಾಸ್ಟೆಲ್ಗೆ ಹೊರಟು ಹೋದವಳೆ 2 ದಿನಕ್ಕೆ ತನ್ನ ಲಗೇಜು ಸಮೇತ ಊರಿಗೆ ಹೊರಟು ಹೋಗಿದ್ದಳು. ಕೆಲವು ದಿನಗಳಲ್ಲಿ ಮನೆಯಲ್ಲಿ ಅವಳ ಮದುವೆ ಮಾತುಕತೆ ಪ್ರಾರಂಭವಾಯಿತು. ಅಪ್ಪ ಅಮ್ಮ ಅವಳ ಮಾವನ ಮಗ ಕೃಷ್ಣಮೂರ್ತಿ ಜೊತೆ ಮದುವೆ ನಿಶ್ಚಯಿಸಿದರು. ಒಳ್ಳೆ ಕಂಪನಿಯಲ್ಲಿ ಕೆಲಸ, ನೋಡೋಕ್ಕೂ ಲಕ್ಷಣವಾಗಿದ್ದ. ಮೇಲಾಗಿ ಧೀರಜ್ ಮೇಲಿನ ಸಿಟ್ಟು ಅವಳು ಸುಲಭವಾಗಿ ಒಪ್ಪಿಗೆ ಸೂಚಿಸುವಂತೆ ಮಾಡಿತು. ಮದುವೆಯಾದ ಮೇಲೆ ಕೃಷ್ಣಮೂರ್ತಿಯ ಉತ್ತಮ ಗುಣ, ಆತನು ತನ್ನ ಮೇಲೆ ತೋರಿಸುತ್ತಿರುವ ಪ್ರೀತಿ ಅವಳಿಗೆ ಧೀರಜ್ನ ನೆನಪನ್ನು ಅಳಿಸಿ ಹಾಕಿತ್ತು. ಮದುವೆಯಾದ 1 ವರ್ಷದಲ್ಲಿ ಮುದ್ದಾದ ಹೆಣ್ಣು ಮಗುವಿನ ತಾಯಿಯಾಗಿದ್ದಳು. ಅವಳೇ ಸಂಧ್ಯಾ. ಸಂಧ್ಯಾ ತನ್ನ ಪ್ರೀತಿಯ ವಿಷಯ ತಿಳಿಸಿದಾಗ ಅವಳು ವಿರೋಧಿಸಿರಲಿಲ್ಲ. ಹುಡುಗನು ಅವಳಂತೆ ಡಾಕ್ಟರ್ ಎಂದು ತಿಳಿದು ಸಮಾಧಾನವಾಗಿತ್ತು. ಹುಡುಗನ ಫೋಟೋ ನೋಡಿದಾಗ ಅದು ಓಕೆ ಅನಿಸಿತ್ತು. ತದನಂತರ ಸಂಪ್ರದಾಯದಂತೆ ಹುಡುಗನ ಮನೆಯವರನ್ನು ತಮ್ಮ ಮನೆಗೆ ಕರೆದಿದ್ದರು. ಹಾಗೆ ಬಂದವರ ಜೊತೆ ಧೀರಜ್ನನ್ನು ನೋಡಿ ಅವಳಿಗೆ ತಲೆ ಕೆಟ್ಟಿತ್ತು. ಆಮೇಲೆ ತನ್ನ ಮಗಳು ಪ್ರೀತಿಸಿದ ಹುಡುಗ ಧೀರಜ್ನ ಅಕ್ಕನ ಮಗನೆಂದು ತಿಳಿಯಿತು. ಅವರಿಬ್ಬರು ಅಲ್ಲಿ ಆಗ ಪರಸ್ಪರ ಅಪರಿಚಿತರಂತೆ ವರ್ತಿಸಿದ್ದರು. ಇಷ್ಟು ವರ್ಷಗಳ ನಂತರ ಅವನ ಭೇಟಿ ಈ ರೂಪದಲ್ಲಿ ಆಗಬಹುದು ಎಂದು ಅವಳಂದುಕೊಂಡಿರಲಿಲ್ಲ. ಅವನ ಪ್ರೀತಿಯನ್ನು ಅವಳು ಮರೆತಿದ್ದಳು ನಿಜ. ಆದರೆ ಈಗ ಅವನ ಮೇಲಿನ ದ್ವೇಷ ಭುಗಿಲೆದ್ದಿತು. ಅದೇ ಕೋಪದಲ್ಲಿ ತನಗೆ ಈ ಮದುವೆ ಒಪ್ಪಿಗೆ ಇಲ್ಲ ಎಂಬ ಹೊಸ ರಾಗ ಹಾಡಿದ್ದಳು. ಇರುವ ಈ ವಿಷಯವನ್ನು ಅವಳು ಹೇಗೆ ತಿಳಿಸಲು ಸಾಧ್ಯ? ಹೀಗೆ ಅನುರಾಧ ತನ್ನ ಹಳೆಯ ನೆನಪುಗಳ ಮೆಲುಕು ಹಾಕುತ್ತಿದ್ದಾಗಲೇ ಕೇಳಿಸಿಕೊಂಡ ಕಾಲಿಂಗ್ ಬೆಲ್ ಸದ್ದಿಗೆ ಅವಳು ಇಹಲೋಕಕ್ಕೆ ಬಂದಿದ್ದಳು. ಗಡಿಬಿಡಿಯಿಂದ ಎದ್ದವಳೆ ಬಾಗಿಲು ತೆರೆದರೆ ಬಾಗಿಲಿನ ಉದ್ದಕ್ಕೂ ನಿಂತಿದ್ದ ಧೀರಜ್. ಇವನ್ಯಾಕಪ್ಪ ಇಲ್ಲಿಗೆ ಬಂದ ಎಂದುಕೊಂಡಳು. ಅವಳ ಮುಖದ ಮೇಲೆ ಮೂಡಿದ ಬೇಸರ, ಅಸಹನೆ ಅವನಿಗೆ ಸ್ಪಷ್ಟವಾಗಿ ಕಾಣಿಸಿತ್ತು. ಆದರೂ ಅದನ್ನು ಲೆಕ್ಕಿಸದೆ ಅವಳ ಆಮಂತ್ರಣಕ್ಕೂ ಕಾಯದೆ ಒಳಬಂದವನೇ
ಸೋಫಾದ ಮೇಲೆ ಕೂತು ಬಿಟ್ಟಿದ್ದ. ಮನೆಯಲ್ಲಿ ಬೇರೆ ಯಾರೂ ಇಲ್ವಾ ಎಂದು ಕೇಳಿದ. ಅದಕ್ಕವಳು ಇಲ್ಲ ಎಂದು ತಲೆಯಾಡಿಸಿದಳು. ಅವನು ಇಲ್ಲಿಂದ ತೊಲಗಿದರೆ ಸಾಕೆಂಬ ಭಾವನೆ ಅನುರಾಧಳ ಮುಖದಲ್ಲಿ ವ್ಯಕ್ತವಾಗುತ್ತಿದ್ದುದನ್ನು ನೋಡಿಯೇ ಅಂದಾಜಿಸಿದ ಧೀರಜ್. ಅನುರಾಧ, ನಾನ್ಯಾಕೆ ಇಲ್ಲಿಗೆ ಬಂದೆ ಎಂದು ನೀನು ಅಂದುಕೊಳ್ಳುತ್ತಿದ್ದೀಯಾ ಅಂತ ಗೊತ್ತು. ನಾನು ಮಕ್ಕಳ ಭವಿಷ್ಯಕ್ಕಾಗಿ ಇಲ್ಲಿಗೆ ಬಂದಿದ್ದೀನಿ. ನನ್ನ ಮೇಲಿನ ಸಿಟ್ಟಲ್ಲಿ ಮಗಳ ಪ್ರೀತಿಯನ್ನು ಕಸಿದುಕೊಳ್ಳಬೇಡ. ಅವರಿಬ್ಬರದು ಅನುರೂಪ ಜೋಡಿ. ಮೇಲಾಗಿ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದಾರೆ. ದಯವಿಟ್ಟು ನನ್ನ ಮೇಲಿನ ಹಗೆಯನ್ನು ಅವರ ಮೇಲೆ ತೋರಿಸಬೇಡ, ಕೈಮುಗಿದು ಕೇಳಿಕೊಂಡ. ಎಲ್ಲ ನೀವು ಅಂದುಕೊಂಡಂತೆ ನಡೆಯಲ್ಲ. ಅಂದು ನೀವು ನನ್ನ ಪ್ರೀತಿ ನಿರಾಕರಿಸಿದ್ರಿ. ಆದರೆ ವಿಧಿಯಾಟ ಹೇಗಿದೆ ನೋಡಿ. ಪ್ರಪಂಚ ಎಷ್ಟು ಸಣ್ಣದು, ಕುಟುಕಿದಳು ಅನುರಾಧ. ನೀವು ಅಂದು ನನಗೆ ಮಾಡಿದ ಮೋಸಕ್ಕೆ ಇವತ್ತು ನನ್ನ ಮಗಳ ಮೂಲಕ ಪ್ರತೀಕಾರ ತೀರಿಸಿಕೊಳ್ಳಲು ದೇವರು ಅವಕಾಶ ಕೊಟ್ಟಿದ್ದಾರೆ. ಮತ್ತಷ್ಟು ಕಹಿಯಾಗಿ ನುಡಿದಳು. ಅವಳ ಮಾತನ್ನು ಮೌನವಾಗಿ ಕೇಳುತ್ತಿದ್ದವನೇ ಅವಳ ಮಾತು ಮುಗಿಯುತ್ತಿದ್ದಂತೆ ಸೋಫಾದಿಂದ ಎದ್ದು ಕಿಟಕಿ ಹತ್ತಿರ ನಿಂತುಕೊಂಡು ಮತ್ತೆ ಮಾತು ಆರಂಭಿಸಿದ. ಅನುರಾಧ, ನೀನು ನನ್ನ ಮೇಲೆ ಕೋಪಿಸಿಕೊಂಡಿರುವುದು ಸರಿ. ನಿನ್ನ ಜಾಗದಲ್ಲಿ ಯಾರೇ ಇದ್ದರೂ ಅವರು ನಿನ್ನಂತೆ ವರ್ತಿಸುತ್ತಿದ್ದರು. ನಾನು ಇಲ್ಲಿಗೆ ಯಾಕೆ ಬಂದಿದ್ದೇನೆ ಎಂದು ಮನಸ್ಸಲ್ಲಿ ಬೈದುಕೊಳ್ಳುತ್ತಿರುವೆ ಎಂದು ತಿಳಿದಿದೆ. ಆದರೆ ನಾನು ಇವತ್ತು ನಿನ್ನಲ್ಲಿ ಮುಚ್ಚಿಟ್ಟ ಒಂದು ಸತ್ಯವನ್ನು ಹೇಳಲು ಇಲ್ಲಿ ಬಂದಿದ್ದೇನೆ. ಅದನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಅದನ್ನು ಕೇಳಿದ ಮೇಲೆ ನೀನು ಏನು ನಿರ್ಧಾರ ಬೇಕಾದರೂ ಮಾಡು ಎಂದವನೇ ಅನುರಾಧಳಿಗೆ ತಿಳಿಯದ ತನ್ನಲ್ಲೇ ಮುಚ್ಚಿಟ್ಟುಕೊಂಡಿದ್ದ ವಿಚಾರವನ್ನು ಹೇಳತೊಡಗಿದ. ಅನುರಾಧ ಮರೆಯಾಗುವವರೆಗೂ ಕೈ ಬೀಸುತ್ತಲೇ ಇದ್ದ ಧೀರಜ್. ಅವನ ಮನಸ್ಸಿನಲ್ಲಿ ಯಾಕೋ ಎಂದೂ ಇಲ್ಲದ ತಳಮಳ. ಅವಳೇನು ನಿನ್ನಿಂದ ಪರ್ಮನೆಂಟಾಗಿ ದೂರ ಹೋಗುತ್ತಿದ್ದಾಳೇನೋ ಹುಚ್ಚ. ಅವಳು ಹೋಗುತ್ತಿರುವುದು ಟೂರ್ಗೆ ಕಣೋ. ಬುದ್ಧಿ ಮನಸ್ಸಿಗೆ ಚೀಮಾರಿಯಾಗಿತು. ಅದು ಸರಿಯೇ ಅಂದುಕೊಂಡ ಧೀರಜ್ ಅನುರಾಧಳ ಬಗ್ಗೆ ಯೋಚಿಸುತ್ತಾ ಬಸ್ ಸ್ಟಾಪ್ ಕಡೆ ಕಾಲು ಹೆಜ್ಜೆ ಹಾಕಿತು. ಅಲ್ಲಿ ಯೂನಿವರ್ಸಿಟಿ ಕಡೆ ಹೊರಡಲು ಸಿದ್ಧವಾಗಿದ್ದ ಬಸ್ ಹತ್ತಿ ಕುಳಿತ. ಬಸ್ ಮುಂದೆ ಹೋಗುತ್ತಿದ್ದಂತೆ ಅವನ ನೆನಪು ಹಿಂದೋಡುತ್ತಿತ್ತು. ಅನುರಾಧ ತನ್ನ ಜೀವನದಲ್ಲಿ ಬಂದ ಮೇಲೆ ಧೀರಜ್ ಎಷ್ಟು ಬದಲಾಗಿದ್ದ. ಅವನ ಎಲ್ಲ ಯೋಚನೆಗಳಲ್ಲಿ ಅನುರಾಧಳಿರುತ್ತಿದ್ದಳು. ಅವಳ ಮಾತು ನಡೆ ಎಲ್ಲ ಎಷ್ಟು ಸರಳ, ಚಂಚಲತೆ ಇಲ್ಲದ ಸ್ವಭಾವ ಅವಳದು. ಅವನನ್ನು ಉರಿದುಂಬಿಸಿ ಅವನ ಎಲ್ಲ ಕೆಲಸದಲ್ಲೂ ಆಸಕ್ತಿ ತೋರಿಸುತ್ತಿದ್ದ ರೀತಿ ಅವನಿಗೆ ಇಷ್ಟವಾಗುತ್ತಿತ್ತು. ಅವಳು ಮಾತನಾಡುತ್ತಿದ್ದರೆ ಹಾಗೆ ಕೇಳುತ್ತಲೇ ಇರಬೇಕೆನಿಸುತ್ತಿತ್ತು. ಯಾವುದೇ ಪ್ರತಿಮಾ ಅಲಂಕಾರವಿಲ್ಲದ ಅನುರಾಧಳ ಸೌಂದರ್ಯಕ್ಕೆ ಇಂಬು ಕೊಡದ ಅವಳ ಸರಳತೆ ಮುಖ್ಯವಾಗಿ ಧೀರಜ್ಗೆ ಇಷ್ಟವಾಗಿತ್ತು. ಯಾವತ್ತೂ ಹುಡುಗಿಯರ ಬಗ್ಗೆ ಚಿಂತಿಸದ ಧೀರಜ್ ಅನುರಾಧಳ ಪರಿಚಯದ ನಂತರ ಅವಳ ಬಗ್ಗೆ ಹಗಲಿರುಳು ಯೋಚಿಸುತ್ತಿದ್ದ. ಅವರಿಬ್ಬರ ನಡುವೆ ಮಾತಿಗೂ ಸಿಗದ ಭಾವನೆ ಇದೆ ಎನಿಸುತ್ತಿತ್ತು. ಎಷ್ಟೊಂದು ಸಲ ಧೀರಜ್ ಅವಳಲ್ಲಿ ತನಗಿರುವ ಭಾವನೆಯನ್ನು ಹೇಳಬೇಕು ಎಂದುಕೊಂಡದ್ದು ಇದೆ. ಆದರೆ ಅವಾಗೆಲ್ಲ ನಾವು ಬಂದಿರುವ ಉದ್ದೇಶ ಏನು, ಜ್ಞಾನಾರ್ಜನೆ. ಅದರ ನಡುವೆ ಈ ಪ್ರೀತಿ ಪ್ರೇಮ ಎಂದು ಕಳೆದು ಹೋಗುವುದು ಬೇಕಿಲ್ಲ ಎಂಬ ಎಚ್ಚರಿಕೆಯ ಗಂಟೆ ಅವನೊಳಗೆ ಮೊಳಗುತ್ತಿತ್ತು. ಮೊದಲು ಓದು ಮುಗಿಯಲಿ, ಇನ್ನೇನು ಕೆಲವು ದಿನಗಳು ಅಷ್ಟೇ. ಅನುರಾಧ ಅಂತಿಮ ಪರೀಕ್ಷೆ ಬರೆದ ಮೇಲೆ ತನ್ನ ಪ್ರೀತಿ ಬಗ್ಗೆ ತಿಳಿಸೋಣ ಅಂದುಕೊಂಡು ತನಗೆ ತಾನೇ ನಿಯಂತ್ರಣ ರೇಖೆ ಹಾಕಿಕೊಂಡಿದ್ದ. ಇದನ್ನೆಲ್ಲ ಯೋಚಿಸುತ್ತಾ ತಾನು ಇಳಿಯುವ ಸ್ಟಾಪ್ ಬಂದ ಹರಿವಾಗಿ ಬಸ್ ಇಳಿದು ಹಾಸ್ಟೆಲ್ ಸೇರಿಕೊಂಡಿದ್ದ. ಇದಾದ 2 ದಿನಗಳ ನಂತರ ಒಂದು ದಿನ ಧೀರಜ್ ತನ್ನ ರೂಮಿನಲ್ಲಿ ಓದುತ್ತಿರುವಾಗ ಯಾರೋ ವಿಸಿಟರ್ಸ್ ಇದ್ದಾರೆಂದು ವಾರ್ಡನ್ ಅವನನ್ನು ಕರೆದಿದ್ದರು. ಯಾರಿರಬಹುದೆಂದು ಬಂದು ನೋಡಿದರೆ ಒಬ್ಬ ಮಧ್ಯವಯಸ್ಸಿನ ಅಪರಿಚಿತ ಮಹಿಳೆ. ಅವರು ತಮ್ಮನ್ನು ತಾವು ಅನುರಾಧಳ ಅಮ್ಮ ಎಂದು ಪರಿಚಯಿಸಿಕೊಂಡಿದ್ದರು. ಅವರು ಧೀರಜ್ಗೆ ಕೈಮುಗಿದು ತಮ್ಮ ಮಗಳ ಬಾಳಿನಿಂದ ಹೊರಹೋಗುವಂತೆ ಅಂಗಲಾಚಿ ಕೇಳಿಕೊಂಡಿದ್ದರು. ಅವರ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಲಿ ಎಂಬುದು ಅವನಿಗೆ ಕೂಡಲೇ ಒಳೆದಿರಲಿಲ್ಲ. ತನ್ನ ಮತ್ತು ಅನುರಾಧಳ ನಡುವೆ ಇರುವ 2 ವರ್ಷದ ಸ್ನೇಹದಲ್ಲಿ ಯಾವತ್ತೂ ಪ್ರೀತಿಯ ವಿಚಾರ ವಿನಿಮಯವಾಗಿರಲಿಲ್ಲ. ಆದರೆ ಅವನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದ. ತನ್ನ ಪ್ರೀತಿಯಿಂದ ಅವಳ ಓದಿಗೆ ತೊಂದರೆಯಾಗುವುದು ಮತ್ತು ಪ್ರೇಮ ಪ್ರೀತಿ ಎಂದು ಕಾಲಹರಣ ಬೇಡವೆಂದು ಅವಳಲ್ಲಿ ತನ್ನ ಪ್ರೀತಿಯ ವಿಷಯವನ್ನು ಮುಚ್ಚಿಟ್ಟಿದ್ದ. ಅವಳ ಅಂತಿಮ ವರ್ಷದ ಪರೀಕ್ಷೆಯ ನಂತರ ಅವಳ ಮನೆಯವರ ಒಪ್ಪಿಗೆ ಪಡೆದು ಮದುವೆ ಆಗುವ ಆಲೋಚನೆಯಲ್ಲಿದ್ದ. ತಮ್ಮಿಬ್ಬರದು ಒಂದೇ ಜಾತಿ ಆಗಿರುವುದರಿಂದ ಎಲ್ಲರನ್ನೂ ಒಪ್ಪಿಸುವ ನಂಬಿಕೆ ಧೈರ್ಯ ಅವನಿಗಿತ್ತು. ಆದರೆ ಈಗ ಅವಳ ಅಮ್ಮನ ಮಾತಿಗೆ ಏನು ಹೇಳುವುದೆಂದು ತೋಚಲಿಲ್ಲ. ಮಾತು ಮುಂದುವರಿಸಿದ್ದ ಅವಳ ಅಮ್ಮ
ತನ್ನ ಪರಿಸ್ಥಿತಿಯನ್ನು ಅವನ ಮುಂದೆ ಹೇಳಿಕೊಂಡಿದ್ದರು. ಅನುರಾಧಳು ಉನ್ನತ ಪದವಿ ಓದಬೇಕೆಂದಾಗ ಅವಳ ಅಪ್ಪ ಒಪ್ಪಿರಲಿಲ್ಲ. ಮಗಳ ಮದುವೆ ಮುಗಿಸಬೇಕೆಂದು ಹಠ ಹಿಡಿದಿದ್ದರು. ಅವರ ಅಕ್ಕನ ಮಗ ಕೃಷ್ಣಮೂರ್ತಿಗೆ ಮದುವೆ ಮಾಡಿಕೊಡುವುದಾಗಿ ಅವರು ಆಗಲೇ ಅಕ್ಕನಿಗೆ ಗೌಪ್ಯವಾಗಿ ಮಾತು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ತಾವು ಅನುರಾಧಳ ಪರವಾದಿಸಿ ಮಗಳ ಓದಿನ ನಂತರ ಪತಿಯ ಇಚ್ಛೆಯಂತೆ ಅವಳನ್ನು ಮದುವೆಗೆ ಒಪ್ಪಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದರು. ಆ ಕಂಡೀಷನ್ನಿಗೆ ಅವರು ಒಪ್ಪಿದ ಮೇಲೆ ಅವಳನ್ನು ಓದಲು ಕಳಿಸಿದ್ದರು. ಆದರೆ ಅನುರಾಧಳಿಗೆ ಈ ವಿಷಯ ತಿಳಿದಿರಲಿಲ್ಲ. ಇತ್ತೀಚೆಗೆ ಯಾರೋ ಅನುರಾಧ ಮತ್ತು ಧೀರಜ್ ಜೊತೆಯಾಗಿ ಓಡಾಡುವ ವಿಷಯ ಅವಳ ಅಪ್ಪನ ಕಿವಿಗೆ ಹಾಕಿದ್ದರು. ವಿಷಯ ತಿಳಿದ ಅವರು ಕೆಂಡಾಮಂಡಲವಾಗಿದ್ದರು. ಆ ಕೋಪಕ್ಕೆ ಬಲಿಯಾದವರು ಅನುರಾಧಳ ಅಮ್ಮ. ಮಗಳ ಪರ ವಕಾಲತ್ತು ವಹಿಸಿದ್ದ ಅಮ್ಮನನ್ನು ಬಾಯಿಗೆ ಬಂದಂತೆ ಬೈದು ಮಗಳು ತಾನು ಹೇಳಿದವರನ್ನು ಮದುವೆಯಾಗಿಲ್ಲ ಎಂದರೆ ಅವಳ ಜೊತೆ ತಾಯಿಯನ್ನು ಹೊರಗೆ ಹಾಕುವುದಾಗಿ ಬೆದರಿಸಿದ್ದರು. ತನ್ನ ಗಂಡನ ಹಠಮಾರಿತನದ ಅರಿವಿದ್ದ ಇವರು ಗಂಡ ಹೇಳಿದಂತೆ ಮಾಡುವವರೇ ಎಂದು ಭಯಪಟ್ಟು ತನ್ನ ಮಗಳು ಖಂಡಿತ ತನ್ನ ಮಾತು ಮೀರುವವಳಲ್ಲ, ತಾನು ಅವಳಲ್ಲಿ ಮಾತನಾಡುತ್ತೇನೆ ಎಂದು ಗಂಡನನ್ನು ಸಮಾಧಾನಿಸಿದ್ದಳು. ಹಾಗಾಗಿ ಧೀರಜ್ನನ್ನು ತಾನು ಭೇಟಿಯಾಗಲು ಬಂದಿರುವುದಾಗಿ ಹೇಳಿದ್ದರು. ನನ್ನ ಸಂಸಾರದ ನೆಮ್ಮದಿ ಹಾಳು ಮಾಡಬೇಡಿ. ಈ ವಯಸ್ಸಲ್ಲಿ ಗಂಡ ಮನೆಯಿಂದ ಹೊರ ಹಾಕಿದರೆ ಎಲ್ಲಿ ಹೋಗಲಿ? ಕೈಮುಗಿದು ಬೇಡುತ್ತಿರುವ ಅನುರಾಧಳ ಅಮ್ಮನನ್ನು ನೋಡಿ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಧೀರಜ್ಗೆ. ಮಗಳ ಓದಿಗೆ ಸಹಾಯ ಮಾಡಿದ ತಾಯಿ ಮತ್ತು ತನ್ನ ಪ್ರೀತಿ, ಇವೆರಡರಲ್ಲಿ ಯಾವುದು ಹೆಚ್ಚು ಮುಖ್ಯ? ಈಗ ನಾನು ಯಾವ ನಿರ್ಧಾರ ಮಾಡಲಿ ಎಂದು ಗೊಂದಲಕ್ಕೆ ಬಿದ್ದಿದ್ದ. ಎಂತಹ ಇಕ್ಕಟ್ಟಿನ ಪರಿಸ್ಥಿತಿಗೆ ದೇವರು ತಂದುಬಿಟ್ಟ ಎಂದುಕೊಂಡ. ಧೀರಜ್ ಅನುರಾಧಳ ತನ್ನ ಪರಿಚಯ 2 ವರ್ಷಗಳದು ಆಗಿದ್ದು ನನಗೆ ಅವಳನ್ನು ಮರೆಯುವುದು ಕಷ್ಟ. ಹಾಗಿರುವಾಗ ಅವಳ ಅಮ್ಮನ ಪ್ರೀತಿ ಗರ್ಭದಿಂದಲೇ ಶುರುವಾಗಿರೋದು. ಅವಳನ್ನು ಸಾಕಿ ಇಷ್ಟು ದೊಡ್ಡವಳನ್ನಾಗಿ ಮಾಡಿ ಅವಳಿಗಾಗಿ ಕೈ ಹಿಡಿದವನಲ್ಲಿ ಜಗಳ ಮಾಡಿದ ಈ ತಾಯಿಯ ಪ್ರೀತಿಯ ಮುಂದೆ ತನ್ನ ಪ್ರೀತಿ ಏನೂ ಅಲ್ಲ ಅನ್ನುವ ತೀರ್ಮಾನಕ್ಕೆ ಬಂದ. ಅದೂ ಅಲ್ಲದೆ ತಮ್ಮ ಪ್ರೀತಿಗೆ ಇನ್ನೂ ಯಾವ ಆಕಾರವನ್ನೂ ಕೊಟ್ಟಿಲ್ಲ. ಅಲ್ಲಿ ಅನುರಾಧಳ ಅಮ್ಮನ ಜೀವನ ಹಾಳಾದರೆ ಅನುರಾಧನು ನೆಮ್ಮದಿಯಾಗಿ ಇರುವುದಿಲ್ಲ ಎಂದು ಅವನಿಗನಿಸುತ್ತಿತ್ತು. ತಮ್ಮ ಪ್ರೀತಿಗಾಗಿ ಈ ವಯಸ್ಸಲ್ಲಿ ಅವರನ್ನು ಗಂಡನಿಂದ ದೂರ ಮಾಡಿದ ಪಾಪ ತನಗೆ ಬೇಡ ಅಂದುಕೊಂಡವನೇ ತನಗೆ ಕೈಮುಗಿದು ನಿಂತಿದ್ದ ಅವರ ಕೈಯನ್ನು ಹಿಡಿದು, ನೀವು ಅಂದುಕೊಂಡಂತೆ ನಮ್ಮಿಬ್ಬರ ನಡುವೆ ಏನೂ ಇಲ್ಲ, ನೀವು ನಿಶ್ಚಿಂತರಾಗಿ ಹೋಗಿ ಅಂದ. ಈ ವಿಷಯ ತಮ್ಮಿಬ್ಬರ ನಡುವೆ ಇರಲಿ, ಅನುರಾಧಳಿಗೆ ತಪ್ಪಿಯೂ ತಿಳಿಸಬೇಡಿ ಅಂದ ಅನುರಾಧಳ ತಾಯಿ ಖುಷಿಯಿಂದಲೇ ಹೊರಟು ಹೋಗಿದ್ದರು. ಬಹುಶಃ ಅವನಲ್ಲಿದ್ದ ಆದರ್ಶ ಗುಣ ಮತ್ತು ಉತ್ತಮ ಸಂಸ್ಕಾರ ಅವನಿಂದ ಇಂಥ ಒಳ್ಳೆಯ ನಿರ್ಧಾರ ಮಾಡಿಸಿತ್ತು. ಧೀರಜ್ ಬಹಳ ಸುಲಭವಾಗಿ ಮಾತು ಕೊಟ್ಟು ಬಿಟ್ಟಿದ್ದ. ಆದರೆ ಆ ದಿನವೇ ಅವನಿಗರಿವಾಗಿದ್ದು ತಾನು ಅವಳನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ ಎಂದು. ಆದರೆ ತನ್ನ ಪ್ರೀತಿ ಗೆಲ್ಲುವುದು ಅದರ ತ್ಯಾಗದಲ್ಲಿ ಎಂದು ಅವನಿಗರಿವಾಗಿದ್ದುದರಿಂದ ಈ ವಿಷಯದಲ್ಲಿ ಕಠೋರ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದ. ಅವಳನ್ನು ಮರೆತು ಬಿಡುವ ಕಠಿಣ ನಿರ್ಧಾರ ಮಾಡಿದವನು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದ. ಹಾಗಾಗಿ ಅವಳನ್ನು ಅವಾಯ್ಡ್ ಮಾಡತೊಡಗಿದ್ದ. ಅಂದು ಅವಳು ತನ್ನನ್ನು ಕೊನೆಯದಾಗಿ ಭೇಟಿಯಾಗಲು ಬಂದಾಗ ಅವನು ಬಹಳ ಕಷ್ಟದಿಂದ ತನ್ನನ್ನು ನಿಯಂತ್ರಿಸಿಕೊಂಡಿದ್ದ. ಅಷ್ಟು ಸುಂದರವಾಗಿ ಅಲಂಕರಿಸಿಕೊಂಡು ಬಂದು ಪ್ರೇಮ ನಿವೇದನೆ ಮಾಡುತ್ತಿರುವಾಗ ಅದನ್ನು ಸ್ವೀಕರಿಸಲಾಗದ, ಪಡೆದುಕೊಳ್ಳಲಾಗದ ತನ್ನ ವಿಧಿಯನ್ನು ಅಳೆದುಕೊಂಡಿದ್ದ. ತನ್ನ ಪ್ರೀತಿ ಬಗ್ಗೆ ಅವಳು ಹೇಳಿಕೊಳ್ಳುತ್ತಿರುವಾಗ ತನ್ನ ಅತ್ತೆ ಮಗಳನ್ನು ಪ್ರೀತಿಸುತ್ತಿರುವೆ ಎಂದು ಸುಳ್ಳು ಹೇಳಿದ್ದ. ಅವಳ ಕಣ್ಣೀರಿನಲ್ಲಿ ತೊಯ್ದ ಮುಖ ನೋಡಿಯೋ ಸಮಾಧಾನ ಮಾಡುವ ಗೋಜಿಗೂ ಹೋಗದೆ ಅವಳಿಗೂ ನೋವು ಕೊಟ್ಟಿದ್ದ, ತಾನು ನೋವು ಪಟ್ಟುಕೊಂಡಿದ್ದ. ಅವಳು ಸಿಟ್ಟಿನಿಂದ ವಾಪಸ್ ಹೋದಾಗ ಅವನು ಅನುಭವಿಸಿದ ಸಂಕಟ ಯಾರಿಗೂ ಅರ್ಥವಾಗಲಿಕ್ಕಿಲ್ಲ. ಅವಳನ್ನು ಕಳೆದುಕೊಂಡ ದುಃಖದಲ್ಲಿ ಹೃದಯ ರೋಧಿಸುತ್ತಿತ್ತು. ಒಳಗೆ ಬೆಂಕಿ ಹತ್ತಿ ದೇಹ ಮನಸ್ಸು ಒತ್ತಿ ಉರಿಯುತ್ತಿದ್ದರೆ ಹೊರಗಡೆ ಏನೂ ಆಗದಂತೆ ಮುಖ ಹೊತ್ತು ಕೂತಿದ್ದ. ಆದರೆ ಇದಕ್ಕೆ ಕಾರಣ ತನಗೆ ಅವಳ ಮೇಲೆ ಇದ್ದ ಅಗಾಧ ಪ್ರೀತಿ ಮತ್ತು ಅವಳ ಅಮ್ಮನ ಮೇಲಿನ ಗೌರವವೇ ಕಾರಣ ಹೊರತು ಅವಳಂದುಕೊಂಡಂತೆ ಪ್ರೀತಿ ಇಲ್ಲದಿದ್ದುದಲ್ಲ. ನಾನು ಅಂದು ಮಾಡಿದ್ದು ಎಲ್ಲ ನಿನಗಾಗಿ, ನಿನ್ನ ಮೇಲಿದ್ದ ಅದಮ್ಯ ಪ್ರೀತಿಗಾಗಿ ಎಂದು ತನ್ನ ದೀರ್ಘವಾದ ಮಾತನ್ನು ನಿಲ್ಲಿಸಿದ. ಧೀರಜ್ನ ಮಾತು ಕೇಳಿ ಅನುರಾಧಳಿಗೆ ಹೇಗೆ ರಿಯಾಕ್ಟ್ ಮಾಡುವುದು ಎಂದು ಗೊತ್ತಾಗಲಿಲ್ಲ. ತನ್ನ ಬಗ್ಗೆ ನಾಚಿಕೆ ಅನಿಸಿತು. ಇಷ್ಟು ದಿನ ಅವನ ಮೇಲೆ ತಾನು ಹೊಂದಿದ್ದ ಸಿಟ್ಟಿಗೆ ಅರ್ಥವೇ ಇಲ್ಲವೆಂದುಕೊಂಡಳು. ಸಂಧ್ಯಾ ನನ್ನ ಮಗಳು ಎಂದು ಗೊತ್ತಿದ್ದು ನೀವು ಈ ಸಂಬಂಧ ಒಪ್ಕೊಂಡ್ರಾ? ಕುತೂಹಲದಿಂದ ಕೇಳಿದಳು ಅನುರಾಧ. ಹೌದು, ನಾನು ಕೊಚ್ಚಿನ್ನಲ್ಲಿ ಅವಳ ಭೇಟಿಯಾದಾಗಲೇ
ಅವಳು ನಿನ್ನ ಮಗಳೆಂದು ತಿಳಿಯಿತು. ಅಕ್ಕನ ಜೊತೆ ನಾನು ಅವಳನ್ನು ಭೇಟಿಯಾಗಿದ್ದೆ. ಆಕಾಶ್ ನನ್ನ ಅಕ್ಕನ ಮಗ, ಅಂದರೆ ನನ್ನ ಸೋದರ ಅಳಿಯ. ಅವನು ನನ್ನ ಮಗಳು ರಮ್ಯಾಳನ್ನು ಮದುವೆ ಮಾಡಿಕೊಳ್ಳಲಿ ಎಂದು ಬಯಸಿದ್ದೆವು. ಆದರೆ ಅವನು ಸಂಧ್ಯಾಳನ್ನು ಪ್ರೀತಿಸುತ್ತಿದ್ದೇನೆ ಎಂದಾಗ ಅಕ್ಕ ಬೇಜಾರು ಮಾಡಿಕೊಂಡಿದ್ದಳು. ನನ್ನ ಮಗಳನ್ನು ಸೊಸೆಯಾಗಿ ತಂದುಕೊಳ್ಳುವುದಾಗಿ ನನಗೆ ಕೊಟ್ಟಿರುವ ಮಾತು ಉಳಿಸಿಕೊಳ್ಳಲಾಗುತ್ತಿಲ್ಲ ಎಂಬ ಸಂಕಟ ಅವಳಿಗೆ. ಆ ಸಮಯದಲ್ಲಿ ನಾನೇ ಅವಳಿಗೆ ಬುದ್ಧಿ ಹೇಳಿದೆ. ಆಕಾಶ್ ಅವನು ಇಷ್ಟಪಟ್ಟ ಹುಡುಗಿಯನ್ನು ಮದುವೆಯಾಗಲಿ, ನನ್ನ ಮಗಳಿಗೆ ಬೇರೆ ಗಂಡು ನೋಡಿ ಮದುವೆ ಮಾಡೋಣ ಎಂದ ಮೇಲೆ ಅವಳು ಖುಷಿಯಾಗಿ ಒಪ್ಪಿಗೆ ಕೊಟ್ಟಿದ್ದಳು. ಅನುರಾಧ, ಸಂಧ್ಯಾ ನಿನ್ನ ಮಗಳು ಎಂದು ಗೊತ್ತಾದಾಗ ಎಷ್ಟು ಖುಷಿಯಾಯಿತು ಗೊತ್ತಾ? ನಮಗೆ ದೊರೆಯದ ಅವಕಾಶ ಇವರಿಗಾದರೂ ಸಿಗಲಿ ಎಂದು ಸಂತೋಷಪಟ್ಟೆ. ಆದರೆ ನೀನು ಮದುವೆಗೆ ಸಮ್ಮತಿಸುತ್ತಿಲ್ಲ ಎಂದು ತಿಳಿದು ನಿನ್ನ ನಿರಾಕರಣೆಯ ಕಾರಣ ಬಲ್ಲ ನಾನು ಅನಿವಾರ್ಯತೆಯಿಂದ ಅಂದು ನಡೆದ ಘಟನೆಯನ್ನು ನಿನಗೆ ಹೇಳಬೇಕಾಯಿತು. ಇಲ್ಲದಿದ್ದರೆ ನಾನು ನಿನಗೆ ನಿಜ ವಿಷಯ ಹೇಳುತ್ತಿರಲಿಲ್ಲ. ಆದರೆ ನನ್ನ ಮೇಲಿನ ಕೋಪಕ್ಕೆ ಮಕ್ಕಳ ನೆಮ್ಮದಿ ಹಾಳು ಮಾಡುವುದು ಸರಿ ಅನಿಸಲಿಲ್ಲ. ಹಾಗಾಗಿ ನಿನ್ನ ಮಗಳ ಮೂಲಕ ತೆರೆದುಕೊಳ್ಳುತ್ತಿರುವ ಈ ಹೊಸ ಸಂಬಂಧವನ್ನು ಸಂತೋಷದಿಂದ ಸ್ವಾಗತಿಸೋಣ ಎಂದು ವಿನಯವಾಗಿ ನುಡಿದ. ಅವಳಿಗೆ ಅವನು ಹೇಳಿದ್ದು ಸುಳ್ಳು ಅನಿಸಲಿಲ್ಲ. ಅವನ ವ್ಯಕ್ತಿತ್ವವನ್ನು ಅವಳು ಚೆನ್ನಾಗಿ ಬಲ್ಲವಳಿದ್ದಳು. ತನ್ನ ಮೇಲಿನ ಪ್ರೀತಿ ಇದ್ದುದರಿಂದಲೇ ತನ್ನನ್ನು ನಿರಾಕರಿಸಿದ್ದು, ಅಲ್ಲದೆ ತನ್ನ ಅಮ್ಮನ ಮಾತಿಗೆ ಒಪ್ಪಿಕೊಂಡು ನಮ್ಮ ಸಂಸಾರವನ್ನು ಕಾಪಾಡಿದ್ದ. ಅವನ ಬಗ್ಗೆ ಅವಳಿಗೆ ಅತೀವ ಹೆಮ್ಮೆ ಅನಿಸಿತು. ಸಂಧ್ಯಾ ತನ್ನ ಮಗಳೆಂದು ಗೊತ್ತಾಗಿಯೋ ತನ್ನ ಮಗಳನ್ನು ಮದುವೆಯಾಗಬೇಕಿದ್ದ ಸೋದರಳಿಯ ಆಕಾಶ್ ಮತ್ತು ಸಂಧ್ಯಾಳನ್ನು ಒಂದು ಮಾಡಲು ತನ್ನ ಬಳಿ ಬೇಡಿಕೊಳ್ಳುತ್ತಿರುವ ಅವನ ಎದುರು ತಾನು ಸಣ್ಣವಳಾದೇ ಅನಿಸಿತು. ಧೀರಜ್, ನೀವು ಹೇಳಿದ್ದು ನಿಜ. ಈಗ ನನ್ನ ಮಗಳು ನಿಮ್ಮ ಸೋದರಳಿಯನನ್ನು ಮದುವೆ ಆಗುತ್ತಿರುವುದರಿಂದ ಪ್ರಾರಂಭವಾಗುತ್ತಿರುವ ಈ ಸಂಬಂಧ ಬೀಗರ ಸಂಬಂಧ ಮತ್ತು ಆ ಸಂಬಂಧವನ್ನು ಯಾವುದೇ ಕಳಂಕ ತಟ್ಟದೆ ನಿರ್ವಹಿಸುವ ಪ್ರಬುದ್ಧತೆ ನಮ್ಮಿಬ್ಬರಲ್ಲಿ ಇದೆ. ನಿಮ್ಮಂತಹ ಉತ್ತಮ ವ್ಯಕ್ತಿ ಉಳ್ಳವರ ಸೋದರಳಿಯನನ್ನು ಮದುವೆಯಾಗಲು ನನ್ನ ಮಗಳು ಪುಣ್ಯ ಮಾಡಿದ್ದಾಳೆ. ಈಗ ನನ್ನಲ್ಲಿ ಯಾವ ದ್ವಂದ್ವವೂ ಇಲ್ಲ. ಈ ಮದುವೆಗೆ ನಾನು ಮನಃಪೂರ್ವಕವಾಗಿ ಒಪ್ಪಿಕೊಂಡಿದ್ದೇನೆ ಎಂದ ಅನುರಾಧಳ ಮಾತು ಕೇಳಿ ಧೀರಜ್ ಹಗುರವಾದ ಮನಸ್ಸಿನಿಂದ ಹೊರಟು ಹೋದ. ಅವನು ಹೊರಟು ಹೋದ ಮೇಲೆ ಅವನ ಬಗ್ಗೆಯೇ ಯೋಚಿಸುತ್ತಿದ್ದಳು ಅನುರಾಧ. ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರೀತಿ ಮಾಡುತ್ತಾರೆ, ಆದರೆ ಹಲವು ಕಾರಣಗಳಿಂದ ಆ ಪ್ರೀತಿ ಸಕ್ಸಸ್ ಆಗುವುದಿಲ್ಲ. ಆದರೆ ನಿಜವಾಗಿಯೂ ಪ್ರೀತಿಸುವವರು ತಾವು ಪ್ರೀತಿಸಿದವರಿಗೆ ಯಾವತ್ತೂ ಕೆಡಕನ್ನು ಬಯಸುವುದಿಲ್ಲ. ಇದಕ್ಕೆ ಒಳ್ಳೆಯ ಉದಾಹರಣೆ ಧೀರಜ್. ತನ್ನ ನಿರ್ಧಾರದಿಂದ ಅಂದು ತನ್ನ ತಾಯಿಯ ಜೀವನವನ್ನು ಉಳಿಸಿದರು. ಇಂದು ತನ್ನ ಮಗಳ ಜೀವನವನ್ನು ಉಳಿಸಿದ್ದಾನೆ. ಇದಕ್ಕೆ ಕಾರಣ ಆತನಿಗೆ ತನ್ನ ಮೇಲಿರುವ ನಿಷ್ಕಲ್ಮಶವಾದ ಪ್ರೀತಿ. ತಾನು ಪ್ರೀತಿಸಿದವರು ತನಗೆ ಸಿಗಲಿಲ್ಲವೆಂದು ಕೆಟ್ಟ ಕೆಲಸ ಮಾಡುವಂತಹ ಯುವಜನಾಂಗ ಇವನಂತೆ ಯೋಚನೆ ಮಾಡಿದರೆ ಎಷ್ಟು ಒಳ್ಳೆಯದು. ತಾನು ಪ್ರೀತಿಸಿದವರು ಯಾವತ್ತೂ ಚೆನ್ನಾಗಿರಲಿ ಎಂದು ಬಯಸುವ ಈ ಪ್ರೀತಿ ನಿಜವಾದ ಪ್ರೀತಿ ಅಂದುಕೊಂಡಳು ಅನುರಾಧ. ಇನ್ನು ತಾನು ಹಠ ಮಾಡುವುದು ಸರಿಯಲ್ಲ ಎಂದುಕೊಂಡವಳೆ ಅನುರಾಧ ತನ್ನ ಬದಲಾದ ನಿರ್ಧಾರವನ್ನು ತಿಳಿಸಲು ತನ್ನ ಮಗಳ ನಂಬರಿಗೆ ಡಯಲ್ ಮಾಡತೊಡಗಿದಳು. ಅಮ್ಮನಿಂದ ಕಾಲ್ ಬಂದಿದ್ದು ನೋಡಿ ಸಂಧ್ಯಾ ಕಾಲ್ ರಿಸೀವ್ ಮಾಡಿ ಹೇಳಮ್ಮ ಎಂದಳು. ಸಂಧ್ಯಾ, ಆಕಾಶ್ ಜೊತೆ ನಿನ್ನ ಮದುವೆಗೆ ನಾನು ಮನಸ್ಫೂರ್ತಿಯಾಗಿ ಒಪ್ಪಿಕೊಳ್ಳುತ್ತಿದ್ದೇನೆ. ನಿನಗೆ ಹೀಗೆ ಸಂತೋಷನಾ? ಅಮ್ಮ, ನೀನು ಹೇಳ್ತಿರುವುದು ನಿಜನಾ? ನನಗೆ ನಂಬಕ್ಕೆ ಆಗ್ತಿಲ್ಲ ಎಂದು ಆಶ್ಚರ್ಯದಿಂದ ಕೇಳಿದಳು ಸಂಧ್ಯಾ. ಹೌದು ಸಂಧ್ಯಾ, ಒಪ್ಪಿಕೊಂಡಿದ್ದೇನೆ. ನಿನ್ನ ಓದು ಮುಗಿದ ಮೇಲೆ ನೀನು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಮಾಡಿಕೊಡ್ತೀವಿ ಎಂದಳು. ಸಂಧ್ಯಾ ಸಂತೋಷದಿಂದ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಎಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.